ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ಎಸ್ಪಿನ್ ಕ್ಲಾಸಸ್. ಸೊ ನಾನು ರೆಡೀಸ್ ಆಗಿರೋಂಥ ಕ್ವಶನ್ ಮೇಲೆ ಬಂದಿರೋಂಥ ಮಾಡೆಲ್ ಕ್ವಶನ್ ಪೇಪರ್ 2ನ ಸಾಲ್ವ್ ಮಾಡ್ತಾ ಇದ್ದೆ. ಹಿಂದಿನ ವೀಡಿಯೋದಲ್ಲಿ ಆಲ್ರೆಡಿ 1 ಮಾರ್ಕ್ಸ್ ಕ್ವಶನ್ ಮತ್ತು 2 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡಿದ್ದೆ. ಅಪ್ ಟು 24 ಕ್ವಶನ್ ತನಕ ಕಂಪ್ಲೀಟ್ ಆಗಿತ್ತು. ಸೊ ಈ ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂದರೆ ಮೇಲೆ ಕಾಣ್ತಾರೆ ಅಂತ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ ಲಿಂಕ್ನ. ಓಕೆ, ಸೊ ಇವತ್ತಿನ ದಿವಸ ಪಾರ್ಟ್ ಸಿಯಲ್ಲಿ ಬಂದಿರುವಂಥ ಎಲ್ಲ 3 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ನೋಡಿ, ಮೊದಲನೇದಾಗಿ ಫಸ್ಟ್ ಕ್ವಶನ್ ಬರೋದು ರಿಲೇಷನ್ ಆ್ಯಂಡ್ ಫಂಕ್ಷನ್ ಮೇಲೆ ಏನಿದೆ. 25th ಒನ್, ಶೋ ದ್ಯಾಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಆಫ್ ಆಲ್ ದ ಇಂಟೀಜರ್ z ಡಿಫೈನ್ಡ್ ಬೈ ಆರ್ ಇಸ್ ಈಕ್ವಲ್ಸ್ ಟು a, b ಸಚ್ ದ್ಯಾಟ್ 2 ಈಸ್ ಡಿವೈಡ್ಸ್ a ಮೈನಸ್ b ಈಸ್ ಆ್ಯನ್ ಇಕ್ವ್ಯಾಲೆನ್ಸ್ ರಿಲೇಷನ್ ಅಂತ ನಾವಿಲ್ಲಿ ಪ್ರೂವ್ ಮಾಡಬೇಕು. ಅವರು ಹೇಳಿದ್ದಾರೆ ಇಕ್ವ್ಯಾಲೆನ್ಸ್ ರಿಲೇಷನ್ ಆಗಿದೆ ಅಂತ. ನಾವಿವಾಗ ಪ್ರೂವ್ ಮಾಡಬೇಕಾಗಿರೋದು ಕೂಡ ಅದು ಇಕ್ವ್ಯಾಲೆನ್ಸ್ ರಿಲೇಷನ್ ಆಗಿದೆ ಅಂತ. ಓಕೆ, ಸೊ ನೋಡಿ, ಮೊದಲನೇದಾಗಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಇವೆಲ್ಲನೂ ನಾವು ಸ್ಯಾಟಿಸ್ಫೈ ಆಗಿದೆ ಅಂತ ಬರೀಬೇಕು. ಇದನ್ನು ಜನರಲಾಗಿ ನಾವು ಪ್ರೂವ್ ಮಾಡ್ಬೋದು, ಇಲ್ಲ ಎಕ್ಸಾಂಪಲ್ ಕೂಡ ತೊಗೊಂಡು ಕೂಡ ನಾವು ಪ್ರೂವ್ ಮಾಡ್ಬೋದು. ಸೊ ಮೊದಲಿಗೆ ನಾನು ರಿಫ್ಲೆಕ್ಸಿವ್ನ ಪ್ರೂವ್ ಮಾಡ್ತಾ ಇದ್ದೀನಿ. ರಿಫ್ಲೆಕ್ಸಿವ್ ಕಂಡೀಷನ್ ಇದೆ a, ಬಿಲಾಂಗ್ಸ್ ಟು ಆರ್ ಆಗಬೇಕು. ಓಕೆ, ಸೊ ನಾನು ಇಲ್ಲಿ ತೊಗೊತಾ ಇದ್ದೀನಿ a, ಬಿಲಾಂಗ್ಸ್ ಟು ಆರ್. a, ಬಿಲಾಂಗ್ಸ್ ಟು ಆರ್ ಯಾವಾಗ ಆಗುತ್ತೆ, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ನೋಡಬೇಕು. ಅಂದರೆ 2 ಈಸ್ ಡಿವೈಡ್ಸ್ a ಮೈನಸ್ a ಆಗುತ್ತಾ. a ಮೈನಸ್ a ಮಾಡಿದರೆ ಏನು ಬರುತ್ತೆ ಆನ್ಸರ್? 0 ಬರುತ್ತೆ. ಸೊ 0 ಇಸ್ ಡಿವಿಸಿಬಲ್ ಬೈ 2. 0 ಯಾವುದರಿಂದನೂ ಡಿವೈಡ್ ಆಗ್ಬೋದು. ಸೊ ಹೌದು ತಾನೆ. ಸೊ ಅಂದರೆ ಇದು ಬಿಲಾಂಗ್ಸ್ ಟು ಆರ್ ಆಗೇ ಆಗುತ್ತೆ. ಅದರ ಸಲುವಾಗಿ ಏನಾಗುತ್ತೆ, ಇದು ರಿಫ್ಲೆಕ್ಸಿವ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ದೇರ್ ಫೋರ್ ದ ಗಿವನ್ ರಿಲೇಷನ್ ಆರ್ ಈಸ್ ರಿಫ್ಲೆಕ್ಸಿವ್. ಇಷ್ಟು ಬರೆದ್ರೆ ಸಾಕು, ನಿಮಗೆ 1 ಮಾರ್ಕ್ಸ್ ಬರುತ್ತೆ ನೋಡಿ ಇಲ್ಲಿ. ಓಕೆ, ಇದಾದಮೇಲೆ ನೆಕ್ಸ್ಟ್ ಬರೋದು ಸಿಮೆಟ್ರಿಕ್. ಓಕೆ, ಸಿಮೆಟ್ರಿಕ್ ಕಂಡೀಷನ್ ಏನಿದೆಪ್ಪ ಅಂತಂದರೆ b ಬಿಲಾಂಗ್ಸ್ ಟು ಆರ್ ಇರಬೇಕು, ಮತ್ತು ಅದರದ್ದು ರಿವರ್ಸ್ ಆನ್ಸರ್ ಕೂಡ ಬಿಲಾಂಗ್ಸ್ ಟು ಆರಲ್ಲಿ ಇರಬೇಕಾಗತ್ತೆ. ಸೊ ಆಗ ನಾವು ಸಿಮೆಟ್ರಿಕ್ ಅಂತ ಹೇಳ್ತೀವಿ. ಸಪೋಸ್ ನಾನು ಇವಾಗ a, b ಬಿಲಾಂಗ್ಸ್ ಟು ಆರ್ ಅಂತ ತೊಗೊತಾ ಇದ್ದೀನಿ. ಇದು ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ಕ್ವಶನಲ್ಲಿ ಏನಿದೆ, a, b ಬಿಲಾಂಗ್ಸ್ ಟು ಆರ್ ಇದೆ. ಯಾಕಂತಪ್ಪ ಅಂದರೆ 2 ಡಿವೈಡ್ಸ್ a ಮೈನಸ್ b ಇದೆ, ಕರೆಕ್ಟ್ ಅಲ್ವಾ? ಓಕೆ, ಇವಾಗ ನಾನೇನು ತೊಗೊತಾ ಇದ್ದೀನಿ, b ಮೈನಸ್ a ತೊಗೋತಾ ಇದ್ದೀನಿ. b ಮೈನಸ್ a ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಆಗೇ ಆಗುತ್ತೆ. ಯಾಕಪ್ಪ ಅಂದರೆ 2 ಈಸ್ ಆಲ್ಸೋ ಡಿವೈಡ್ಸ್ b ಮೈನಸ್ a. b ಮೈನಸ್ a ಅಂದ್ರೆ ಒಂದೇ, ಮೈನಸ್ ಆಫ್ a ಮೈನಸ್ b ಅಂದರೂ ಒಂದೇ. ಓಕೆ, ಸಪೋಸ್ ನೀವು ಅಲ್ಲಿ ಎಕ್ಸಾಂಪಲ್ ತೊಗೋಬೋದು, a ವ್ಯಾಲ್ಯೂ 4 ತೊಗೋಬೋದು, b ವ್ಯಾಲ್ಯೂ 2 ತೊಗೊಳ್ಳಿ. 4 ಮೈನಸ್ 2 ಅಂದರೆ 2 ಆಗುತ್ತೆ. 2 ಈಸ್ ಡಿವಿಸಿಬಲ್ ಬೈ 2ನೇನ. ಓಕೆ, ರಿವರ್ಸ್ ಮಾಡಿದಾಗ ಏನು ಬರುತ್ತೆ, 2 ಮೈನಸ್ 4 ಬರುತ್ತೆ, ಅಂದರೆ -2 ಬರುತ್ತೆ. -2 ಈಸ್ ಆಲ್ಸೋ ಡಿವಿಸಿಬಲ್ ಬೈ 2 ಓನ್ಲಿ. ಸೊ ಯಾವುದೇ ಕಂಡೀಷನ್ ತೊಗೊಂಡ್ರೆ ಇದು ಕೂಡ ಸ್ಯಾಟಿಸ್ಫೈ ಆಗ್ತಾ ಇದೆ. ಹಾಗಾಗಿ ಇದು ಏನಾಗುತ್ತೆ, ಆರ್ ಈಸ್ ಅ ಸಿಮೆಟ್ರಿಕ್. ಓಕೆ, ಸೊ ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು. ಇನ್ನು ಉಳಿದಿದ್ದು ಯಾವುದು, ಟ್ರಾನ್ಸಿಟಿವ್. ಸೊ ಇನ್ನು ನೆಕ್ಸ್ಟ್ ಬರೋದು ಟ್ರಾನ್ಸಿಟಿವ್. ಓಕೆ, ಟ್ರಾನ್ಸಿಟಿವ್ ಕಂಡೀಷನ್ ಏನಿದೆ, a, b ಬಿಲಾಂಗ್ಸ್ ಟು ಆರ್, b, c ಬಿಲಾಂಗ್ಸ್ ಟು ಆರ್, ಮತ್ತು a, c ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ನಾವು ಪ್ರೂವ್ ಮಾಡಬೇಕು. ಸೊ ಇದು ಜನರಲಾಗಿ ಬರೆದುಬಿಟ್ರೆ ಮುಗೀತು ಸ್ಟೂಡೆಂಟ್ಸ್. ಸೊ ಜನರಲಾಗಿ ಯಾವ ಥರ ಬರೀಬೇಕಪ್ಪ ಅಂದರೆ a, b ಬಿಲಾಂಗ್ಸ್ ಟು ಆರ್. ಯಾಕಪ್ಪ ಅಂದರೆ 2 ಡಿವೈಡ್ಸ್ a ಮೈನಸ್ b ಇರುತ್ತೆ. ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಒಂದು ನಂಬರ್ ತೊಗೋತೀನಿ, c. ಓಕೆ, 2 ಈಸ್ ಆಲ್ಸೋ ಡಿವೈಡ್ಸ್ b ಮೈನಸ್ c. ಓಕೆ, ಸೊ ಇವೆರಡು ಗಿವನ್ ಪಾಯಿಂಟ್ ಇರುತ್ತೆ ಸ್ಟೂಡೆಂಟ್ಸ್ ಯಾವಾಗಲೂ. ಸಪೋಸ್ ಇವಾಗ ಆಲ್ರೆಡಿ ನಾನು ಹೇಳಿದ್ನಲ್ಲ, 4, 2 ತೊಗೊಳ್ಳಿ, ಇಲ್ಲಾಂದರೆ ಫಸ್ಟು 8, 4 ತೊಗೊಳ್ಳಿ. a ವ್ಯಾಲ್ಯೂ 8 ತೊಗೊಳ್ಳಿ, b ವ್ಯಾಲ್ಯೂ 4 ತೊಗೊಳ್ಳಿ. 8, 4 ಈಸ್ ಬಿಲಾಂಗ್ಸ್ ಟು 8 ಮೈನಸ್ 4 ಅಂದರೆ ಎಷ್ಟಾಗುತ್ತೆ, 4 ಬರುತ್ತೆ. 4 ಈಸ್ ಡಿವಿಸಿಬಲ್ ಬೈ 2. ಓಕೆ, ಕರೆಕ್ಟ್ ಇದೆ. ಸೊ b ವ್ಯಾಲ್ಯೂ ಎಷ್ಟು ತೊಗೊಂಡಿದ್ದು ನಾವು, 4 ತೊಗೊಂಡು. 4, 2 ತೊಗೊಳ್ಳಿ. 4, 2 ತೊಗೊಂಡು ಇದನ್ನು ಡಿವಿಸಿಬಲ್ ಬೈ 2 ಆಗುತ್ತಾ? ಓಕೆ, ಫಸ್ಟ್ ನಂಬರ್ ಏನು ತೊಗೊಂಡಿದ್ದೀವಿ, 8, ಇದು 2 ತೊಗೊಂಡಿದ್ವಿ. ಸೊ 8 ಮೈನಸ್ 2 ಅಂತಂದರೆ 6 ಈಸ್ ಆಲ್ಸೋ ಡಿವಿಸಿಬಲ್ ಬೈ 2 ಅಂತಂದರೆ a, c ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಆಗ್ತಾ ಇದೆಯಾ? ನೀವು ಯಾವ್ದು ಬೇಕಾದ ಎಕ್ಸಾಂಪಲ್ ತೊಗೋಬೋದು. ಇಲ್ಲಿ ಕಂಡೀಷನ್, ಟ್ರಾನ್ಸಿಟಿವ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಯಾಕಪ್ಪ ಅಂದರೆ 2 ಈಸ್ ಆಲ್ಸೋ ಡಿವೈಡ್ಸ್ a ಮೈನಸ್ c ಆಲ್ಸೋ. ಸೊ ದೇರ್ ಫೋರ್ ಆರ್ ಈಸ್ ಆಲ್ಸೋ ಟ್ರಾನ್ಸಿಟಿವ್. ಓಕೆ, ಸೊ ಆರ್ ಈಸ್ ಸ್ಯಾಟಿಸ್ಫೈಯಿಂಗ್ ಆಲ್ ದ 3 ಕಂಡೀಷನ್. ಸೊ ಹೆನ್ಸ್ ಆರ್ ಈಸ್ ಇಕ್ವಾಲೆನ್ಸ್ ರಿಲೇಷನ್. ಲಾಸ್ಟಲ್ಲಿ ಇಷ್ಟು ಬರೀಬಿಟ್ರೆ ಮುಗೀತು ನೋಡಿ, ಇಕ್ವಿವ್ಯಾಲೆನ್ಸ್ ರಿಲೇಷನ್. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೂಡೆಂಟ್ಸ್? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಂಬರ್ 26. ಇದು ಮ್ಯಾಟ್ರಿಕ್ಸ್ ಸಿಸ್ಟಮ್ ಮೇಲೆ ಬಂದಿರುವಂಥ ಒಂದು ಸಿಂಪಲ್ ಕ್ವಶನ್ ಇದು.
ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಫ್ ಎ ಆ್ಯಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಆಮೇಲೆ ಏನು ಹೇಳ್ತಾ ಇದ್ದಾರೆ, ಮ್ಯಾಟ್ರಿಸಸ್ ಆಫ್ ದ ಸೇಮ್ ಆರ್ಡರ್, ದೆನ್ ಶೋ ದ್ಯಾಟ್ ಎ ಬಿ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಫ್ ಆ್ಯಂಡ್ ಓನ್ಲಿ ಇಫ್ ಎ ಆ್ಯಂಡ್ ಬಿ ಆರ್ ಕಮ್ಯುಟೇಟಿವ್, ದ್ಯಾಟ್ ಎ ಬಿ ಈಸ್ ಈಕ್ವಲ್ಸ್ ಟು ಬಿ ಎ. ಕಮ್ಯುಟೇಟಿವ್ ಇದ್ದಾಗ ಇದು ಸಿಮೆಟ್ರಿಕ್ ಆಗುತ್ತೆ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಇದು ಭಾಳ ಸಿಂಪಲ್ ಆಗಿರುವಂಥ ಒಂದು ಕ್ವಶನ್ನು. ಅವ್ರು ಯಾಕೆ ಇಲ್ಲಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ಸಾಲ್ವ್ ಮಾಡೋಣ. ಭಾಳ ಸಿಂಪಲ್ ಇದೆ ನೋಡಿ. ಮೊದಲಿಗೆ ಇಲ್ಲಿ 2 ಕೇಸಸ್ ಬರುತ್ತೆ. ಫಸ್ಟ್ ಒಂದು ಸಿಮೆಟ್ರಿಕ್ ಅಂತ ನಾವು ತೊಗೊಂಡು ಕಮ್ಯುಟೇಟಿವ್ ಅಂತ ಪ್ರೂವ್ ಮಾಡೋದು. ಒಂದು ಸರ್ತಿ ಕನ್ವರ್ಸ್ಲಿ ಅಂತಂದರೆ ಕಮ್ಯುಟೇಟಿವ್ ರಿಸಲ್ಟ್ ತೊಗೊಂಡು ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡೋದು. ಓಕೆ, ಸೊ ಇವಾಗ ಮೊದಲಿಗೆ ಏನು ಕೊಟ್ಟಿದ್ದಾರೆ ನೋಡಿ, ಗಿವನ್ ಪಾಯಿಂಟ್ ನಾನು ಬರಿತಾ ಇದ್ದೀನಿ. ಎ ಆ್ಯಂಡ್ ಬಿ ಆರ್ ಸಿಮೆಟ್ರಿಕ್ ಅಂತ ಹೇಳಿದಾರಾ. ಓಕೆ, ಎ ಆ್ಯಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಸಿಮೆಟ್ರಿಕ್ ಮ್ಯಾಟ್ರೈಸಸ್ ಅಂತಂದರೆ ಕಂಡೀಷನ್ ಏನಿದೆ, ಎ ಈಸ್ ಈಕ್ವಲ್ಸ್ ಟು ಎ ಡ್ಯಾಶ್ ಇರುತ್ತೆ. ಓಕೆ, ಅದೇ ಥರನಾಗಿ ಬಿ ಈಸ್ ಈಕ್ವಲ್ಸ್ ಟು ಬಿ ಡ್ಯಾಶ್ ಇರುತ್ತೆ. ಇದು ಒಂದು ಪಾಯಿಂಟ್ ನಿಮ್ಗೆ ಗೊತ್ತಿರಲಿ. ಅದೇ ಥರನಾಗಿ ಇವಾಗ ನಾವು ಏನು ಮಾಡಬೇಕು, ಎ ಬಿ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಯಾವಾಗ ಕಮ್ಯುಟೇಟಿವ್ ಇಲ್ಲ ಸ್ಯಾಟಿಸ್ಫೈ ಇದ್ದಾಗ ಅಂತ. ಅಂದರೆ ನಾವು ಸಿಮೆಟ್ರಿಕ್ ರಿಸಲ್ಟ್ ತೊಗೊಂಡು ಕಮ್ಯುಟೇಟಿವ್ ನಾವು ಪ್ರೂವ್ ಮಾಡಬೇಕು. ಓಕೆ, ನಾನು ಇವಾಗ ತೊಗೊತಾ ಇದ್ದೀನಿ ಎ ಬಿ ಈಸ್ ಆಲ್ಸೋ ಸಿಮೆಟ್ರಿಕ್. ಎ ಬಿ ಈಸ್ ಸಿಮೆಟ್ರಿಕ್ ಅಂತ ಬರಿತಾ ಇದ್ದೀನಿ. ಓಕೆ, ಸಿಮೆಟ್ರಿಕ್. ಸೊ ಎ ಬಿ ಸಿಮೆಟ್ರಿಕ್ ಆದಾಗ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ಎ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಎ ಬಿ ಆಗಿರುತ್ತೆ. ಕರೆಕ್ಟಾ? ಯಾವುದಾದ್ರೂ ಡ್ಯಾಶ್ ಎಲ್ಲಿ ಬೇಕಾದರೂ ತೊಗೋಬೋದು, ಇಲ್ಲಾದರೂ ತೊಗೊಳ್ಳಿ, ಇಲ್ಲಾದರೂ ತೊಗೊಳ್ಳಿ. ಓಕೆ, ಎ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಎ ಬಿ ಅಂತ ನಾವು ಇಲ್ಲಿ ಪ್ರೂವ್ ಮಾಡಬೇಕು. ಸೊ ಇದು ರಿಸಲ್ಟು. ಸಿಮೆಟ್ರಿಕ್ ತೊಗೊಂಡು ನಾವು ಇವಾಗ ಪ್ರೂವ್ ಮಾಡ್ತಾ ಇರೋದು ಕಮ್ಯುಟೇಟಿವ್ನ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಈ ಹಿಂಟ್ನ ತೊಗೊಂಡು ನಾನು ಇವಾಗ ಕಮ್ಯುಟೇಟಿವ್ನ ಪ್ರೂವ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಎಲ್ ಎಚ್ ಎಸ್ ರಿಸಲ್ಟ್ ಏನಿದೆ, ಎ ಬಿ ಹೋಲ್ ಡ್ಯಾಶ್ ಇದೆಯಲ್ಲ. ಓಕೆ, ಎ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ಸ್ ಟು, ಸೊ ನಮಗಿದು ಪ್ರಾಪರ್ಟಿ ಗೊತ್ತಿದೆ ನೋಡಿ. ಏನಿದೆ ಪ್ರಾಪರ್ಟಿ, ಕಾಂಪ್ಲಿಮೆಂಟ್ರಿ ಪ್ರಾಪರ್ಟಿ ಏನಿದೆ, ಎ ಬಿ ಹೋಲ್ ಡ್ಯಾಶ್ ಇತ್ತಂದರೆ ನಾವು ಈ ಥರ ಬರೀತಿದ್ವ, ಬಿ ಡ್ಯಾಶ್ ಇಂಟು ಎ ಡ್ಯಾಶ್ ಅಂತ ಬರೀತೀವ. ಓಕೆ, ಅದಾದಮೇಲೆ ಬಿ ಡ್ಯಾಶ್ ಅಂದರೆ ಏನಿದೆ, ಬಿ ಇದೆ, ಯಾಕಂದರೆ ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿದೆ. ಎ ಡ್ಯಾಶ್ ಅಂದರೆ ಏನಿದೆ, ಎ ಇದೆ. ಓಕೆ, ಬಿ ಎ ಆನ್ಸರ್ ಬಂತು. ಎದ್ರ ರಿಸಲ್ಟ್ ಇದು ಎ ಬಿ ಹೋಲ್ ಡ್ಯಾಶ್ ಆನ್ಸರ್. ಓಕೆ, ಇವು ಜಸ್ಟ್ ಅಬ್ಸರ್ವ್ ಮಾಡಿ. ಎ ಬಿ ಅನ್ನೋದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿದೆ, ಇದು ಇಕ್ವೇಷನ್ 1 ಅಂತ ಕೊಡಿ. ಇವಾಗ ಎ ಬಿ ಹೋಲ್ ಡ್ಯಾಶ್ ಆನ್ಸರ್ ಎಷ್ಟು ಬಂದಿದೆ, ಇದಕ್ಕೆ 2 ಅಂತ ಕೊಡಿ. ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಎರಡು ಎ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ಸ್ ಏನು ಬಂದಿದೆ, ಎ ಬಿ ಬಂದಿದೆ, ಇಲ್ಲಿ ಬಿ ಎ ಬಂದಿದೆ. ಅಂತಂದರೆ ಏನಾಗುತ್ತೆ ಫೈನಲ್ ರಿಸಲ್ಟು, ಎ ಬಿ ಈಸ್ ಈಕ್ವಲ್ ಟು ಬಿ ಎ ಆಗುತ್ತಾ ಯಾವಾಗ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಕನ್ಸಿಡರ್ ಮಾಡಿದಾಗ. ಓಕೆ, ಸೊ ಎ ಬಿ ಈಸ್ ಈಕ್ವಲ್ಸ್ ಟು ಬಿ ಎ ಬಂದರೆ ಆಗ ಏನಾಯಿತು, ಕಮ್ಯುಟೇಟಿವ್ ಲಾ ಸ್ಯಾಟಿಸ್ಫೈ ಆಯಿತು. ಇನ್ನು ಕನ್ವರ್ಸ್ಲಿ ನಾವು ಪ್ರೂವ್ ಮಾಡಬೇಕು. ಇವಾಗ ಕನ್ವರ್ಸ್ಲಿ ಯಾವ ಥರ ಪ್ರೂವ್ ಮಾಡಬೇಕಪ್ಪ ಅಂತಂದರೆ, ಇವಾಗ ಏನು ತೊಗೋಬೇಕು, ಇಫ್ ಇದೆ ಕಂಡೀಷನ್ ಕಮ್ಯುಟೇಟಿವ್ ತೊಗೊಂಡು ಸಿಮೆಟ್ರಿಕ್ ಆಗಿದೆ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಕಮ್ಯುಟೇಟಿವ್ ತೊಗೊಂಡು ಸಿಮೆಟ್ರಿಕ್ ಆಗಿದೆ ಅಂತ ಯಾವ ಥರ ಪ್ರೂವ್ ಮಾಡೋದು ನೋಡಿ, ನಾನು ಹೇಳ್ತಾ ಇದ್ದೀನಿ. ಇಫ್ ಎ ಬಿ ಈಸ್ ಈಕ್ವಲ್ಸ್ ಟು ಬಿ ಎ ಆಗಿದ್ದರೆ, ಎ ಬಿ ಈಸ್ ಈಕ್ವಲ್ಸ್ ಟು ಬಿ ಎ ಆಗಿದ್ದರೆ ನಾವು ಇವಾಗ ಪ್ರೂವ್ ಮಾಡಬೇಕಾಗಿದ್ದು, ವಿ ಶಾಲ್ ಪ್ರೂವ್ ದ್ಯಾಟ್ ಸಿಮೆಟ್ರಿಕ್ ಕಂಡೀಷನ್ ಏನಿದೆ, ಎ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಎ ಬಿ ಅಂತ ನಾವು ಪ್ರೂವ್ ಮಾಡಬೇಕಾಗಿರೋದು. ಓಕೆನಾ, ಅರ್ಥ ಆಗ್ತಾ ಇದ್ದಾನೆ? ಇದು ಕನ್ವರ್ಸ್ಲಿ ಇವಾಗ ಒಂದು ರಿಸಲ್ಟ್ ಆಗಿದೆ. ಇವಾಗ ನಾವು ರಿವರ್ಸ್ ಪ್ರೂವ್ ಮಾಡ್ತಾ ಇದ್ದೀವಿ. ಓಕೆ, ಎ ಬಿ ಈಸ್ ಈಕ್ವಲ್ಸ್ ಟು ಬಿ ಎ ಅಂತ ನಾವು ಪ್ರೂವ್ ಮಾಡಬೇಕು. ಸೊ ಈ ಎಲ್ ಎಚ್ ಎಸ್ ಪಾರ್ಟ್ನ ತೊಗೊತಾ ಇದ್ದೀನಿ ನೋಡಿ. ಎ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಏನು ಮಾಡಿದ್ದೀನಿ, ಈ ಎಲ್ ಎಚ್ ಎಸ್ ರಿಸಲ್ಟ್ ತೊಗೊಂಡು ಈ ಆರ್ ಎಚ್ ಎಸ್ ಎ ಬಿ ಆನ್ಸರ್ನ ಪ್ರೂವ್ ಮಾಡ್ತಾ ಇದ್ದೀನಿ. ಎ ಬಿ ಹೋಲ್ ಡ್ಯಾಶ್ ಅಂದರೆ ಅಕಾರ್ಡಿಂಗ್ ಟು ದಟ್ ಫಾರ್ಮುಲಾ ಏನಿದೆ, ಫಸ್ಟು ಬಿ ಡ್ಯಾಶ್ ಬರುತ್ತೆ, ಆಮೇಲೆ ಎ ಡ್ಯಾಶ್ ಬರುತ್ತೆ. ಅಗೇನ್ ರಿಪೀಟ್ ಸೇಮ್, ಬಿ ಡ್ಯಾಶ್ ಅಂದರೆ ಬಿ ಇದೆ, ಎ ಡ್ಯಾಶ್ ಅಂದರೆ ಎ ಇದೆ. ಆಲ್ರೆಡಿ ನಾವು ಪ್ರೂವ್ ಮಾಡಿದ್ವಿ ಕಮ್ಯುಟೇಟಿವ್ ಲಾ ಸ್ಯಾಟಿಸ್ಫೈ ಆಗಿದೆ ಇಲ್ಲಿ. ಸೊ ಕಮ್ಯುಟೇಟಿವ್ ಲಾನೇ ತೊಗೋಬೇಕು. ಬಿ ಎ ಈಸ್ ಈಕ್ವಲ್ಸ್ ಏನು ಬಂದಿದೆ, ಎ ಬಿ ಬಂದಿದೆ. ಗೊತ್ತಾಗ್ತಾ ಇದೆ? ನಾನು ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಿ ನಾನು ಕಮ್ಯುಟೇಟಿವ್ ಲಾ ಯೂಸ್ ಮಾಡಿದ್ದೀನಿ. ಬಿ ಎ ಈಸ್ ಈಕ್ವಲ್ಸ್ ಟು ಏನಿದೆ, ಎ ಬಿ ಇದೆ. ಅಂತಂದರೆ ಏನು ಬಂತು ನಮ್ಗೆ ಇವಾಗ, ಎ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಎ ಬಿ ಬಂತು. ಸೊ ಎ ಬಿ ಹೋಲ್ ಡ್ಯಾಶ್ ಈಸ್ ಈಕ್ವಲ್ಸ್ ಟು ಎ ಬಿ ಅಂತಂದರೆ ಫೈನಲ್ ಆಗಿ ನಾವು ಬರೀಬಹುದು, ಎ ಬಿ ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಕರೆಕ್ಟಾ? ಎ ಬಿ ಈಸ್ ಸಿಮೆಟ್ರಿಕ್. ಎಷ್ಟು ಬರೆದ್ರೆ ನಮಗೆ 3 ಮಾರ್ಕ್ಸ್ ಬರುತ್ತೆ ನೋಡಿ. ಸಿಂಪಲ್ ಇದೆಯಲ್ವಾ ಇದು? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 27 ಏನಿದೆ, ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ, ವೈ ಇಸ್ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ. ಸೊ ಡಿ ವೈ ಬೈ ಡಿ ಎಕ್ಸ್ ಫೈಂಡ್ ಮಾಡಬೇಕು. ಇದು ಪ್ಯಾರಾಮೀಟರ್ ಮೇಲೆ ಬಂದಿರುವಂಥ ಕ್ವಶನ್ ಆಗಿರುತ್ತೆ. ಟೀಟಾ ಅನ್ನೋದು ಇಲ್ಲಿ ಪ್ಯಾರಾಮೀಟರ್ ಆಗಿರುತ್ತೆ. ಸೊ ಅದರ ಸಲುವಾಗಿ ಫಸ್ಟಿಗೆ ಏನು ಮಾಡಬೇಕು, ಎಕ್ಸ್ ಇಸ್ ಈಕ್ವಲ್ಸ್ ಟು ಬರ್ಕೊತೀರಾ, ಎ ಇಸ್ ಈಕ್ವಲ್ಸ್ ಟು ಟೀಟಾ ಪ್ಲಸ್ ಸೈನ್ ಟೀಟಾ. ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ರೆಸ್ಪೆಕ್ಟ್ ಟು ಟೀಟಾ ಮಾಡಬೇಕು. ಸೊ ಡಿ ಎಕ್ಸ್ ಬೈ ಡಿ ಟೀಟಾ ಆಗುತ್ತೆ. ಇಲ್ಲಿ ಎ ಬರುತ್ತೆ, ಟೀಟಾ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ, ಸೈನ್ ಟೀಟಾ ಡಿಫ್ರೆನ್ಷಿಯೇಷನ್ ಕಾಸ್ ಟೀಟಾ ಆಗುತ್ತೆ. ಓಕೆ, ಇದು ಕಂಪ್ಲೀಟ್ ಆಯಿತಾ? ಸೊ ಅದೇ ಥರನಾಗಿ ಇವಾಗ ವಾಯ್ ಒಂದು ತೊಗೋಬೇಕು. ಓಕೆ, ನಾನು ಇಲ್ಲೇ ಬರಿತಾ ಇದ್ದೆ ನೋಡಿ. ವಾಯ್ ಈಸ್ ಈಕ್ವಲ್ಸ್ ಟು ಏನಿದೆ, ಎ 1 ಮೈನಸ್ ಕಾಸ್ ಟೀಟಾ. ಓಕೆ, ವಾಯ್ ಆ್ಯಸ್ ಇಟ್. ಇವಾಗ ಇದಕ್ಕೂ ಕೂಡ ಡಿಫ್ರೆನ್ಷಿಯೇಟ್ ರೆಸ್ಪೆಕ್ಟ್ ಟು ಟೀಟಾನೇ ಮಾಡಬೇಕು. ಡಿ ವೈ ಬೈ ಡಿ ಟಿ
ಎ ಆ್ಯಸ್ ಇಟ್ ಈಸ್ ಬರೀತೀರ, 1 ಡಿಫ್ರೆನ್ಷಿಯೇಷನು 0 ಆಗುತ್ತೆ, ಮೈನಸ್ಸು ಕಾಸ್ಟ್ ಡಿಫ್ರೆನ್ಷಿಯೇಷನು ಮೈನಸ್ ಸೈನ್, ಮೈನಸ್ ಇದೇನಾಗುತ್ತೆ ಪ್ಲಸ್ ಸೈನ್ ಟೀಟಾ ಆಯಿತು. ಓಕೆ, ಸೊ ಓವರಾಲ್ ಇದು ಎಷ್ಟಾಗುತ್ತಪ್ಪ ಅಂದರೆ ಎ ಸೈನ್ ಟೀಟಾ ಆಯಿತು. ಓಕೆ, ಸೊ ನಮಗೆ ಅವ್ರು ಕೇಳಿರೋದು dy ಬೈ ಡಿ ಎಕ್ಸು. ಸೊ dy ಬೈ ಡಿ ಎಕ್ಸ್ ಅಂತಂದರೆ ಮೊದಲಿಗೆ ನಾವು ಈ ರಿಸಲ್ಟ್ನ ಬರೀಬೇಕು. dy ಬೈ ಡಿ ಟೀಟಾ ಆನ್ಸರ್ ಎಷ್ಟು ಬಂದಿದೆ, ಎ ಸೈನ್ ಟೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಟೀಟಾ ಎಷ್ಟು ಬಂದಿದೆ, ಎ 1 ಪ್ಲಸ್ ಕಾಸ್ ಟೀಟಾ. ಸೊ ಇವಾಗ ಇಲ್ಲಿ ಎ ಕ್ಯಾನ್ಸಲ್ ಆಗಿಬಿಡ್ತಾ. ಓಕೆ, ಸೊ ಇದಾದಮೇಲೆ ನೀವು ಬೇಕಿದ್ರೆ ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡಿ ಕೂಡ ಸ್ವಲ್ಪ ಸಿಂಪ್ಲಿಫೈ ಮಾಡೋದ್ರಲ್ಲಿನೂ ಬರಿಬೋದು. ಸೈನ್ ಟೀಟಾ ಅಂತಂದರೆ ಏನಿದೆ ನೋಡಿ ಫಾರ್ಮುಲಾ, ನಿಮಗೆ ಫಾರ್ಮುಲಾ ಆಗುತ್ತೆ 2 ಸೈನ್ ಟೀಟಾ ಬೈ 2 ಕಾಸ್ ಟೀಟಾ ಬೈ 2. ಓಕೆನಾ, ಸೊ ನಮಗೆ ಸೈನ್ 2 ಟೀಟಾ ಫಾರ್ಮುಲಾ ಗೊತ್ತಿದೆ, ಏನು 2 ಸೈನ್ ಟೀಟಾ ಕಾಸ್ ಟೀಟಾ, ಬಟ್ ಇಲ್ಲಿ ಟೀಟಾ ಇದೆ 2 ಬದಲಿ, ಸೊ 2 ಟೀಟಾ ಬದಲಿ ಟೀಟಾ ಮಾತ್ರ ಇದೆ ಅಂದರೆ ಇಲ್ಲಿ ಟೀಟಾ ಬೈ 2 ಬರ್ಕೋಬೇಕು. ಇನ್ನು 1 ಪ್ಲಸ್ ಕಾಸ್ ಟೀಟಾ ಅಂತಂದರೆ ಏನಾಗುತ್ತೆ, ಇದಾಗುತ್ತೆ 2 ಕಾಸ್ ಸ್ಕ್ವೇರ್ ಟೀಟಾ ಬೈ 2 ಆಗುತ್ತೆ. ಓಕೆ, ಸೊ ಇವಾಗ ನೋಡಿ ಇಲ್ಲಿ 1 ಟರ್ಮ್ ಕ್ಯಾನ್ಸಲ್ ಆಗಿಬಿಡ್ತಾ. ಸೊ ಉಳಿತೆಷ್ಟು ಇಲ್ಲಿ 1 ಟರ್ಮ್, ಇದು 2 ಕ್ಯಾನ್ಸಲ್ ಆಗಿ ಹೋಗಿಬಿಡ್ತು. ಸೊ ಫೈನಲಾಗಿ ಉಳಿದಿರುವಂಥ ಆನ್ಸರ್ ಏನಾಗುತ್ತಪ್ಪ ಅಂದರೆ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೈನ್ ಟೀಟಾ ಬೈ 2 ಕೆಳಗಡೆ ಕಾಸ್ ಟೀಟಾ ಬೈ 2. ಸೊ ಸೈನ್ ಬೈ ಕಾಸ್ ಅಂತಂದರೆ ಟ್ಯಾನ್ ಟೀಟಾ ಬೈ 2 ಇದಾಗುತ್ತೆ ನಿಮ್ಮ ಲಾಸ್ಟ್ ಆನ್ಸರ್. ಸಿಂಪಲ್ ಇದೆ ಅಲ್ವಾ ಇದು ಕೂಡ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 28. ಸೊ 28 ನೋಡಿ ಏನಿದೆ, ಇಫ್ ಎಕ್ಸ್ ಇಂಟು ರೂಟ್ ಆಫ್ 1 ಪ್ಲಸ್ ವೈ ಇಂಟು ರೂಟ್ ಆಫ್ 1 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಸೊ ಇಲ್ಲಿ ಒಂದು ರಿಸಲ್ಟ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಿ ನಾವು ಪ್ರೂವ್ ಮಾಡಬೇಕಾಗಿರೋದು dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು -1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಿ. ಇದು ಮಿಸ್ಲೇನಿಯಸಲ್ಲಿ ಬಂದಿರುವಂಥ ಕ್ವಶನ್ ಆಗಿದೆ ನೋಡಿ ಸ್ಟೂಡೆಂಟ್. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಮೊದಲಿಗೆ ಏನು ಮಾಡ್ಕೋಬೇಕು, ಎಕ್ಸ್ ರೂಟ್ ಆಫ್ 1 ಪ್ಲಸ್ ವೈ ಇದೆಯಲ್ಲ, ಈ ಕಂಪ್ಲೀಟ್ ಪಾರ್ಟ್ನ ಈ ಸೈಡ್ ಶಿಫ್ಟ್ ಮಾಡ್ತೀನಿ ನಾನು. ಏನಾಗುತ್ತೆ ಮೈನಸ್ ಆಫ್ y ಇಂಟು 1 ಪ್ಲಸ್ ಎಕ್ಸ್ ಆಗುತ್ತೆ. ಓಕೆ, ಸೊ ನಾನು ಇವಾಗ ಎರಡು ಕಡೆ ಸ್ಕ್ವೇರಿಂಗ್ ಮಾಡ್ಕೊತೀನಿ. ಸ್ಕ್ವೇರಿಂಗ್ ಮಾಡಿದಾಗ ಏನಾಗುತ್ತೆ, ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ, ಈ ಸ್ಕ್ವೇರಿಂಗ್ ಹೋಗ್ಬಿಡ್ತಾ, ಇಲ್ಲಿ ಏನು ಉಳಿಯುತ್ತೆ 1 ಪ್ಲಸ್ ವೈ ಉಳಿಯುತ್ತೆ. ಇಲ್ಲಿ ನಾನು ಇದು ವೈ ಸ್ಕ್ವೇರ್ ಮಾಡ್ಕೊಂಡಾಗ ಇದು ಮೈನಸ್ ಇದ್ದು ಹೋಗಿಬಿಡುತ್ತಾ, ಅಂದರೆ ಪ್ಲಸ್ ವೈ ಸ್ಕ್ವೇರ್ ಉಳಿದ್ಬಿಡುತ್ತೆ. ಇದು ರೂಟ್ ಹೋಗಿ ಇಲ್ಲಿ 1 ಪ್ಲಸ್ ಎಕ್ಸ್ ಉಳಿಯುತ್ತೆ. ಇವಾಗ ಈಸಿ ಆಗುತ್ತೆ. ಸೊ ಇದನ್ನು ಎಕ್ಸ್ ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡಿ, ಇದು ಎಕ್ಸ್ ಸ್ಕ್ವೇರ್ ಆಯಿತು, ಎಕ್ಸ್ ಸ್ಕ್ವೇರ್ ಇಂಟು ವೈ. ಈ ವೈ ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡಿ ಮತ್ತು ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ವೈ ಸ್ಕ್ವೇರ್ ಇಂಟು 1 ವೈ ಸ್ಕ್ವೇರ್ ಆಗುತ್ತೆ, ಪ್ಲಸ್ ವೈ ಸ್ಕ್ವೇರ್ ಈ ಸೈಡ್ ಬಂದರೆ ಮೈನಸ್ ವೈ ಸ್ಕ್ವೇರ್ ಆಯಿತು. ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ವೈ ಸ್ಕ್ವೇರ್ ಇಂಟು ಎಕ್ಸ್ ಆಗುತ್ತೆ. ಈ ಕಡೆ ಪ್ಲಸ್ ಇದ್ದದ್ದು ಈ ಸೈಡ್ ತೊಗೊಂಬಂದಿದ್ದೀನಿ ನಾನು, ಈಸ್ ಈಕ್ವಲ್ಸ್ ಟು 0. ಓಕೆ, ಇದಾದಮೇಲೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್, ಇಲ್ಲಿದೆ ಇವೆರಡು ಟರ್ನ ಇಲ್ಲಿ ಬರ್ತಿದ್ದೀನಿ, ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಮೈನಸ್ ವೈ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ಸ್ ಟು 0. ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂದರೆ ಇದು ಎಕ್ಸ್ ಪ್ಲಸ್ ವೈ, ಎಕ್ಸ್ ಮೈನಸ್ ವೈ ಅಂತ ಬರೀಬೋದಾ. ಓಕೆ, ಪ್ಲಸ್ ಈ ಎರಡು ರಿಸಲ್ಟಲ್ಲಿ ಎಕ್ಸ್ ಸ್ಕ್ವೇರ್ನ ಕಾಮನ್ ಫ್ಯಾಕ್ಟರ್ ತೊಗೊಳ್ಳಿ, ಏನು ಉಳಿಯುತ್ತೆ, ಇಲ್ಲಿ ಎಕ್ಸ್ ವೈ ಎರಡು ತೊಗೊಂಡಿದ್ರೆ ಅಂದರೆ ಇಲ್ಲಿ ಎಕ್ಸ್ ಉಳಿಯುತ್ತೆ, ಮೈನಸ್ ಇಲ್ಲಿ ವೈ ಉಳಿಯುತ್ತೆ, ಇಸ್ ಈಕ್ವಲ್ಸ್ ಟು 0. ಮತ್ತು ಇವೆರಡು ಟರ್ಮ್ನ ಅಬ್ಸರ್ವ್ ಮಾಡಿ, ಎಕ್ಸ್ ಮೈನಸ್ ವೈ ಕಾಮನ್ ಕಾಣ್ತಾ ಇದೆ. ಓಕೆ, ಎಕ್ಸ್ ಮೈನಸ್ ವೈ ಕಾಮನ್ ತೊಗೊಂಡು ಏನು ಉಳಿಯುತ್ತೆ, ಇಲ್ಲಿ ಎಕ್ಸ್ ಪ್ಲಸ್ ವೈ, ಅದಾದಮೇಲೆ ಪ್ಲಸ್ ಇಲ್ಲಿ ಎಕ್ಸ್ ವೈ ಉಳಿತು, ಈಸ್ ಈಕ್ವಲ್ಸ್ ಟು 0. ಇದು ಎಕ್ಸ್ ಮೈನಸ್ ವೈ ಬಂತು. ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಇಂಟು ಇತ್ತು, ಈ ಸೈಡ್ ಬಂದರೆ ಡಿವೈಡ್ ಬೈ 0 ಡಿವೈಡ್ ಬೈ ಅಂದರೆ ಪೂರ ಕ್ಯಾನ್ಸಲ್ ಆಗಿಬಿಡ್ತಾ. ಉಳಿತಷ್ಟು ನಮಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ವೈ ಈಸ್ ಈಕ್ವಲ್ಸ್ ಟು 0. ಇವಾಗ ಮತ್ತೆ ನಾನು ಇದನ್ನು ಆನ್ಸರ್ ವೈ ಈಸ್ ಈಕ್ವಲ್ಸ್ ಟು ಬರೀಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಏನಾಗುತ್ತೆ ನೋಡಿ, ಎಕ್ಸ್ ಇಲ್ಲಿ ವೈ ಕಾಮನ್ ಫ್ಯಾಕ್ಟರ್ ಬರ್ತಾ ಇದ್ದೀನ. ಸೊ ವೈ ಕಾಮನ್ ತೊಗೊಂಡ್ರೆ ಉಳಿತೇನು 1 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು 0. ಸೊ ವೈ ಈಸ್ ಈಕ್ವಲ್ಸ್ ಟು ಬರೆದ್ರೆ ಏನಾಗುತ್ತೆ, ಈ ಪ್ಲಸ್ ಎಕ್ಸ್ ಇದ್ದು ಈ ಸೈಡ್ ಬಂದರೆ ಮೈನಸ್ ಎಕ್ಸ್ ಆಗುತ್ತೆ, ಡಿವೈಡ್ ಬೈ ಇದು ವೈ ಇಂಟು ಇತ್ತಾ, ಇಂಟು ಇದು ಈ ಸೈಡ್ ಬಂದರೆ ಡಿವೈಡ್ ಬೈ ಆಗುತ್ತೆ. ಓಕೆ, ನಮಗೆ ಇವಾಗ ಸಿಕ್ತು ವೈ ಈಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್. ಇವಾಗ ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ತೊಗೊಳ್ಳೋಣ. ಏನಾಗುತ್ತೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಆಗ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು, ಇದು ಯು ಬೈ ವಿ ಫಾರ್ಮುಲಾ ಆಗುತ್ತಾ, ಇದಕ್ಕೆ ಯು ಕೊಡಿ, ಇದಕ್ಕೆ ವಿ ಕೊಡಿ. ಏನಿದೆ ಫಾರ್ಮುಲಾ, ಫಸ್ಟು ವಿ ಆ್ಯಸ್ ಇಟ್ ಈಸ್, ಅಂದರೆ ವಿ ಏನಿದೆ ಇಲ್ಲಿ 1 ಪ್ಲಸ್ ಎಕ್ಸ್ ಆ್ಯಸ್ ಇಟ್ ಈಸ್. ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಇಲ್ಲಿ ಮೈನಸ್ ಸೈನ್ ಇದೆ, ಬೆಟರ್ ಇದಕ್ಕೆ ಮೈನಸ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿ. ಮೈನಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, -1 ಆಗುತ್ತೆ ಅಕಾರ್ಡಿಂಗ್ ಟು ಫಾರ್ಮುಲಾ ಮೈನಸ್ ಸೈನ್. ಇವಾಗ ಯು ಆ್ಯಸ್ ಇಟ್ ಈಸ್, ಯು ಏನಿದೆ ಮೈನಸ್ ಎಕ್ಸ್ ಇದೆ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ. ವಿಗೆ 1 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ, ಅಂದರೆ ಇದು ಆಯಿತು 1 ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್, ವಿ ಸ್ಕ್ವೇರ್ ಅಲ್ವಾ ಫಾರ್ಮುಲಾ. ಓಕೆ, ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿಬಿಡಿ. -1 ಮಲ್ಟಿಪ್ಲೈ ಮಾಡಿದರೆ +1 -1 ಮೈನಸ್ ಆಗುತ್ತೆ, ಇದು ಮೈನಸ್ ಎಕ್ಸ್ ಆಗುತ್ತೆ, ಇದು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ,
ಇದು ಎಕ್ಸ್ ಇಂಟು 1 ಅಂದರೆ ಎಕ್ಸೇ ಉಳಿಯುತ್ತೆ, ಹೋಲ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇವಾಗ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯಿತಾ, ಉಳಿತಷ್ಟು -1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್. ಇದಾಗಿದೆ ನಿಮ್ಮ ಆನ್ಸರ್ dy/dx ಆನ್ಸರ್. ಇದನ್ನೇ ಪ್ರೂವ್ ಮಾಡೋಂಥ ಅವ್ರು ಕೊಟ್ಟಿದ್ದ. ಓಕೆ, ಇಷ್ಟು ಮಾಡಿದರೆ ನೋಡಿ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನಂಬರ್ 29 ನೋಡಿ ಏನಿದೆ. ಫೈಂಡ್ ದ ಪಾಯಿಂಟ್ ಅಟ್ ವಿಚ್ ಅಟ್ ದ ಟ್ಯಾಂಜೆಂಟ್ ಟು ದ ಕರ್ವ್ y is equals to √4x - 3 - 1 ಹ್ಯಾಸ್ ಇಟ್ಸ್ ಸ್ಲೋಪ್ ಇಸ್ 2/3 ಅಂತ ಹೇಳ್ತಾರೆ. ಸೊ ಇದು ನಾವಿವಾಗ ಫೈಂಡ್ ಮಾಡಬೇಕಾಗಿರೋದು ಪಾಯಿಂಟ್. ಓಕೆ, ಸೊ ರಿಕ್ವೈರ್ಡ್ ಪಾಯಿಂಟ್ನ ನಾವಿಲ್ಲಿ ಫೈಂಡ್ ಮಾಡಬೇಕಾಗಿರೋದು. ಸೊ ಅವ್ರು ಏನೇನು ಗಿವನ್ ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಗಿವನ್ ಕರ್ವ್ ಅಂತಂತಂದರೆ ಏನಾಗುತ್ತೆ, dy/dx ತೊಗೊತೀರಾ. ಸೊ dy/dxನ ತೊಗೋಬೇಕು. ನಮಗೆ ಇಲ್ಲಿ y is equals to ಕೊಟ್ಟಿದ್ದಾರಲ್ಲ, ಸೊ ಮೊದಲಿಗೆ ನಾನು ಅದು ಬರಿತಾ ಇದ್ದೀನಿ. y is equals to ಏನು ಕೊಟ್ಟಿದ್ದಾರೆ, 4x - 3 - 1. ಸೊ ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ತೊಗೋಬೇಕು, ಯಾಕಂದರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂತ ಇದ್ದರೆ ಅದಕ್ಕೆ ನಾವು dy/dx ಅಂತ ಬರಿತೀವಿ. ಕರೆಕ್ಟ್ ಅಲ್ವಾ? ಓಕೆ, ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, √x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 1 ಡಿವೈಡ್ ಬೈ 2 √x ಇದೆ. ಎಕ್ಸ್ ಜಾಗದಲ್ಲಿ ಏನು ಬಂದಿದೆ, 4x - 3. ಇದಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿ 4x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 4 ಆಗುತ್ತೆ. ಇದಂತೂ 0 ಆಯಿತು, ಬಿಟ್ಬಿಡಿ. ಅದಾದಮೇಲೆ ಇಲ್ಲಿ -1 ಕೂಡ ಏನಿದೆಯಲ್ಲ, ಸೊ -1 ಡಿಫ್ರೆನ್ಷಿಯೇಷನ್ ಏನಾಯಿತು, 0 ಆಗುತ್ತೆ, ಅದು ಬಿಟ್ಬಿಡಿ. ಇದು 2 1 ಇದು 2 2 ಅಂತಂದರೆ ಎಷ್ಟಾಯಿತು ಇವಾಗ ಟೋಟಲ್ ಆಗಿ ನಮಗೆ ಸಿಕ್ಕಿರೋದು 2 ಡಿವೈಡ್ ಬೈ √4x - 3 ಆಯಿತು. ಓಕೆ, ಅವರು ಸ್ಲೋಪ್ ಕೂಡ ಕೊಟ್ಟಿದ್ದಾರೆ. ಎಷ್ಟಿದೆ ಸ್ಲೋಪ್ ಅಂತ ಹೇಳ್ತಾ ಇದ್ದಾರೆ, 2/3 ಅಂತಂದರೆ ಈ ರಿಸಲ್ಟ್ ಜೊತೆ ಇಕ್ವೇಟ್ ಮಾಡ್ಬೋದಾ, ಅಂದರೆ ಎಷ್ಟಿದೆ, 2 ಡಿವೈಡೆಡ್ ಬೈ 4x - 3 ಈಸ್ ಈಕ್ವಲ್ಸ್ ಎಷ್ಟಾಯಿತು, ಸ್ಲೋಪ್ ಕೊಟ್ಟಿರೋದವರು 2/3. ಓಕೆ, ಇವಾಗ ಎರಡು ಕಡೆ ಇದು 2 ಕ್ಯಾನ್ಸಲ್ ಆಗಿಬಿಡುತ್ತಾ, 2 ಈ ಸೈಡ್ ಬಂದರೆ ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ. ಸೊ ಉಳಿದಿರೋ ಜೊತೆ ಕ್ರಾಸ್ ವಾಯ್ಸ್ ಮಲ್ಟಿಪ್ಲೈ ಮಾಡಿ. ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಅಂದರೆ ಕ್ರಾಸ್ ವಾಯ್ಸ್ ಮಲ್ಟಿಪ್ಲೈ ಮಾಡಿದ್ಮೇಲೆ ಏನಾಗುತ್ತೆ, ಇದು ಈ ಸೈಡ್ 3 ಬರುತ್ತೆ, ಇದು √4x - 3 ಆಯಿತು. ಓಕೆ, 1 ಇಂಟು ಇದು ರಿಸಲ್ಟು, 1 ಇಂಟು 3 ಅಂದರೆ 3 ಆಯಿತು. ಇವಾಗ ನಾನು ಎರಡು ಕಡೆ ಸ್ಕ್ವೇರ್ ಮಾಡ್ಕೊತಾ ಇದ್ದೀನಿ. ಸ್ಕ್ವೇರ್ ಮಾಡಿಕೊಂಡ್ರೆ ಏನಾಗುತ್ತೆ ನೋಡಿ, ಸ್ಕ್ವೇರಿಂಗ್ ಮಾಡಿಕೊಂಡ್ರೆ 3 ಸ್ಕ್ವೇರ್ ಅಂದರೆ 9 ಆಗುತ್ತೆ. ರೂಟ್ ಹೋಗಿಬಿಡುತ್ತೆ ಇಲ್ಲಿ, ಸೊ ರೂಟ್ ಹೋಗಿಬಿಟ್ರೆ 4x - 3 ಆಯಿತು. ಸೊ -3 ಇದ್ದದನ್ನು ಈ ಸೈಡ್ ಬರ್ಕೊಂಡ್ರೆ ಏನಾಗುತ್ತೆ ನೋಡಿ, +3 ಆಗುತ್ತಾ, 9 + 3 ಆಗುತ್ತೆ. ಅದಾದಮೇಲೆ 4x 9 + 3 ಅಂದರೆ 12 ಆಯಿತು. x is equals to 12 ಡಿವೈಡೆಡ್ ಬೈ 4 ಮಾಡಿದರೆ ನಮಗೆ ಸಿಗುತ್ತೆ ಆನ್ಸರ್ 3. ಓಕೆ, ಸೊ x is equals to 3 ಆನ್ಸರ್ ಬಂತು. ನಮ್ಗೆ ಅವ್ರು ಏನು ಕೇಳಿದ್ರು, ಪಾಯಿಂಟ್ನ ಫೈಂಡ್ ಮಾಡಬೇಕಾಗಿರೋದು ಇಲ್ಲಿ. ಕರೆಕ್ಟ್ ಅಲ್ವಾ? ಸೊ y is equals to ಏನಿದೆ ನಮಗೆ ಕೊಟ್ಟಿರೋದವರು 4x ಜಾಗದಲ್ಲಿ ಏನು ಹಾಕಬೇಕು, ಇವಾಗ ನಾವು 3 ಹಾಕಬೇಕು. 3 - 3 - 1 ಇದರ ಪೂರ ಸಿಂಪ್ಲಿಫೈ ಮಾಡಿ ನಮಗೆ ಆನ್ಸರ್ ಬರುತ್ತೆ ನೋಡಿ. ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ, 4 ಇಂಟು 3 ಅಂದರೆ 12 ಆಗುತ್ತೆ. 12 - 3 - 1 ಹೊರಗಡೆ. ಸೊ 12 - 3 ಅಂದರೆ 9 ಆಯಿತಾ. ಸೊ √9 - 1 √9 ಅಂದರೆ 3 ಆಗುತ್ತೆ. ಸೊ 3 - 1 ಅಂದರೆ ನಮಗೆ ಆನ್ಸರ್ ಬಂತು 2. ಸೊ ಅದಂದರೆ ಇವಾಗ ರಿಕ್ವೈರ್ಡ್ ಪಾಯಿಂಟ್ ಏನಾಯ್ತಪ್ಪ ಅಂದರೆ, ಇದು ಆನ್ಸರ್ ಬಂದಿರೋದು y ಪಾಯಿಂಟು, ಇದು ಆನ್ಸರ್ ಬಂದಿರೋದು x ಪಾಯಿಂಟು. ಸೊ x is equals to ಎಷ್ಟು ಸಿಕ್ಕಿದೆ ನಮಗಿಲ್ಲಿ, 3 ಸಿಕ್ಕಿದೆ. ಸೊ y is equals to 2 ಸಿಕ್ಕಿದೆ. ಸೊ ರಿಕ್ವೈರ್ಡ್ ಪಾಯಿಂಟ್ ಅಂತ ಲಾಸ್ಟಲ್ಲಿ ಬರೆದ್ರೆ ಮುಗೀತು ನೋಡಿ. ಸೊ ನಾನು ಇಲ್ಲಿ ಬರಿತಾ ಇದ್ದೀನಿ, therefore the required points is 3,2. ರಿಕ್ವೈರ್ಡ್ ಪಾಯಿಂಟ್ ಈಸ್ 3,2. ಎಷ್ಟು ಬರೆದ್ರೆ ಮುಗೀತು ನೋಡಿ. ಸಿಂಪಲ್ ಇದೆ ಅಲ್ವಾ ಇದು? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಎವ್ಯಾಲ್ಯುಯೇಟ್ ಇಂಟಿಗ್ರೇಷನ್ ಆಫ್ tan raised to 4x dx ಅಂತ ಇದೆ. ಓಕೆ, tan raised to 4x ಇದ್ದುದನ್ನು ನಾವು ಈ ಥರ ಬರೀಬೋದಾ, tan square x ಇಂಟು tan square x ಅಂತ. ಓಕೆ, ಇವಾಗ ನಮಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿದೆ. tan square x ಅಂತಂದರೆ ಏನಿದೆ, ಇಂಟಿಗ್ರೇಷನ್ ಆಫ್ sec square x - 1 ಅಂತ ಇದೆ. ಓಕೆ, ಇಲ್ಲಿ tan square ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇದಾದಮೇಲೆ ಈ tan square x ಎರಡು ಕಡೆ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಏನಾಗುತ್ತೆ, tan square x ಇಂಟು sec square x ಆಯಿತು. ಮೈನಸ್ ಇಲ್ಲಿ 1 ಇದೆ, 1 ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಆನ್ಸರ್ ಇರುತ್ತೆ, tan square x ಆಗುತ್ತೆ. ಓಕೆನಾ? ಓಕೆ, ಇಲ್ಲಿ tan square x ಬಂತು. ಮತ್ತು ಇಲ್ಲಿ ಮೇನ್ ಫಾರ್ಮುಲಾನ ಅಪ್ಲೈ ಮಾಡ್ಕೊಂಬಿಡಿ. ಇವಾಗ ಏನೇನು ಉಳಿತು, tan square x sec square x ಮೈನಸ್ ಇಂಟು ಬ್ರಾಕೆಟ್ tan ಸ್ಕ್ವೇರ್ ಅಂದರೆ ಏನಿದೆ, sec square x - 1. ಮತ್ತು ನಾನು ಅದೇ ಫಾರ್ಮುಲಾನೇ ಅಪ್ಲೈ ಮಾಡಿದ್ದೀನಿ. ಈ ಮೈನಸ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೋದಾ, ಮೈನಸ್ನ ಅಪ್ಲೈ ಮಾಡಿ ಇಂಟಿಗ್ರೇಷನ್ನ ಸಪ್ರೇಟ್ ತೊಗೊಂಬಿಡಿ. ಏನೇನಾಗುತ್ತೆ, ಇಂಟಿಗ್ರೇಷನ್ ಆಫ್, ಸೊ ನಾನಿಲ್ಲಿ tan square x sec square x dx ಇದನ್ನ ಸಪ್ರೇಟ್ ಮಾಡಿದೆ. ಪ್ಲಸ್ ಮೈನಸ್ ಆಯಿತು. ಮತ್ತು ಇಲ್ಲಿ ಇಂಟಿಗ್ರೇಷನ್ ಆಫ್ sec square x
ಡಿ ಎಕ್ಸ್ ಆಗುತ್ತೆ. ಲಾಸ್ಟಲ್ಲಿ ಇದು ಮೈನಸ್ ಮೈನಸ್ ಪ್ಲಸ್ ಆಗಿ ಇಂಟಿಗ್ರೇಷನ್ ಆಫ್ 1ನ ಡಿ ಎಕ್ಸ್ ಆಯಿತು. ನಾನು ಇಲ್ಲಿ ಇಂಟಿಗ್ರೇಷನ್ ಸಪ್ರೇಟ್ ತೊಗೊಂಡಿದ್ದೀನಿ. ಓಕೆ, ಈ ಪಾರ್ಟಲ್ಲಿ ಮಾತ್ರ ಅಬ್ಸರ್ವ್ ಮಾಡಿ ನಾನು ಏನು ಮಾಡ್ತಾಯಿದ್ದೀನಿ, ಸಬ್ಸ್ಟಿಟ್ಯೂಷನ್ ತೊಗೋತಾ ಇದ್ದೀನಿ. ಏನಪ್ಪ ಅಂದರೆ ಟ್ಯಾನ್ ಎಕ್ಸ್ ಇಸ್ ಈಕ್ವಸ್ ಟು ಫಸ್ಟ್ ರಿಸಲ್ಟಲ್ಲಿ ಮಾತ್ರ, ಇಲ್ಲಿ ಎಲ್ಲ ಟ್ಯಾನ್ ಎಕ್ಸ್ ಇಸ್ ಈಕ್ವಸ್ ಟು ಟಿ ಅಂತ ತೊಗೋತೀನಿ. ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಟ್ಯಾನ್ ಎಕ್ಸ್ ಎಂದು ಸೆಕ್ ಸ್ಕ್ವೇರ್ ಎಕ್ಸ್ ಆಗುತ್ತೆ, ಡಿ ಎಕ್ಸ್ ಇಸ್ ಈಕ್ವಸ್ ಟು ಡಿ ಟಿ. ಅಂದರೆ ಇಲ್ಲಿ ಇದೇನಾ ಆ್ಯಸ್ ಇಟ್ ಈಸ್ ಸೆಕ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಸ್ ಟು ಡಿ ಟಿ ಅಂತ ಬರೀಬೋದಾ. ಹಾಗೇನಾಗುತ್ತೆ, ಇಲ್ಲಿ ಟಿ ಆಗುತ್ತೆ. ಸೊ ಟಿ ಸ್ಕ್ವೇರ್ ಡಿ ಟಿ ಉಳಿಯುತ್ತೆ. ಓಕೆ, ಟಿ ಸ್ಕ್ವೇರ್ ಡಿ ಟಿ ಅಂತಂದರೆ, ಸೊ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿ, ಇಂಟಿಗ್ರೇಷನ್ ಆಫ್ ಟ್ಯಾನ್ ಅಂತಂದರೆ ಏನು ತೊಗೊಂಡಿದ್ದೀವಿ ನಾವು, ಟಿ ತೊಗೊಂಡಿದ್ದೀವಿ. ಅಂದರೆ ಇದೇನಾಗುತ್ತೆ, ಟಿ ಸ್ಕ್ವೇರ್ ಮಾತ್ರ ಉಳಿತು. ಇದು ಪೂರ ರಿಸಲ್ಟ್ ಏನಿದೆ, ಡಿ ಟಿ ಇದೆ. ಸೊ ಡಿ ಟಿ ಬರ್ಕೊಳ್ಳಿ ಮೈನಸ್. ಇದನ್ನು ಡೈರೆಕ್ಟಾಗಿ ಮಾಡ್ಬೋದು ನಾವು ಇಲ್ಲಿ ಇಂಟಿಗ್ರೇಷನ್, ಯಾಕಂದರೆ ಸೆಕ್ ಸ್ಕ್ವೇರ್ ಇಂಟಿಗ್ರೇಷನ್ ನಮಗೆ ಆಲ್ರೆಡಿ ಗೊತ್ತಿದೆ ಏನಿದೆ, ಟ್ಯಾನ್ ಎಕ್ಸ್ ಅಂತಿದೆ. ನಿಮಗೆ ಡೌಟ್ ಬಂದರೆ ಏನು ಮಾಡಬೇಕು, ರಿವರ್ಸ್ ಮಾಡಬೇಕು. ಅಂದರೆ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ. ಟ್ಯಾನ್ ಡಿಫ್ರೆನ್ಷಿಯೇಷನ್ ಏನಿದೆ, ಸೆಕ್ ಸ್ಕ್ವೇರ್ ಇದೆ, ಕರೆಕ್ಟ್ ಇದೆ. ಅದಾದಮೇಲೆ ಪ್ಲಸ್ 1 ಇಂಟಿಗ್ರೇಷನ್ ಎಕ್ಸ್ ಆಗುತ್ತೆ. ಇದು ಟ್ಯಾನ್ ಸ್ಕ್ವೇರ್ ಇದು ಇಂಟಿಗ್ರೇಷನ್ ಏನಾಗುತ್ತೆ, ಟ್ಯಾನ್ ಕ್ಯೂಬ್ ಎಕ್ಸ್ ಟ್ಯಾನ್ ಕ್ಯೂಬ್ ಡಿವೈಡ್ ಬೈ 3 ಆಗುತ್ತೆ. ಓಕೆ, ಮೈನಸ್ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ಸಿ ಒಂದು. ಸೊ ಟಿ ವ್ಯಾಲ್ಯೂ ಏನು ತೊಗೊಂಡಿದ್ದೀವಿ ನಾವು ಇಲ್ಲಿ, ಟ್ಯಾನ್ ಎಕ್ಸ್ ಅಂತ ನೋಡಿದ್ವಿ. ಸೊ ಅದನ್ನ ರಿಪ್ಲೇಸ್ ಮಾಡಿಬಿಟ್ರೆ ಮುಗೀತು ನೋಡಿ. ಟ್ಯಾನ್ ಆಫ್ ಎಕ್ಸ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 3 ಮೈನಸ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ. ಇದಾಗಿದೆ ನಿಮ್ಮ ಲಾಸ್ಟ್ ಆನ್ಸರ್. ಸಿಂಪಲ್ ಇದೆಯಲ್ವಾ ಇದು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕೂಡ ಇಂಟಿಗ್ರೇಷನ್ ಮೇಲೆ ಬರುವಂಥ ಕ್ವಶನ್ ಆಗಿದೆ. ಅವ್ಯಾಲ್ಯುವೇಟ್ ದ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2. ಅಂದರೆ ಇದು ಪಾರ್ಷಿಯಲ್ ಫ್ರಾಕ್ಷನ್ ಮೇಲೆ ಸಾಲ್ವ್ ಮಾಡುವಂಥ ಎಕ್ಸಾಂಪಲ್ ಆಗಿರುತ್ತೆ. ಭಾಳ ಸಿಂಪಲ್ ಇದೆ. ಮೊದಲಿಗೆ ನಾನು ಇದಷ್ಟೇ ರಿಸಲ್ಟ್ನ ತೊಗೊತಾ ಇದ್ದೀನಿ. ಏನು, ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಒಂದು ಮತ್ತು ಎಕ್ಸ್ ಪ್ಲಸ್ 2. ಇದು ಫಸ್ಟ್ ಮೆಥಡ್ ಟೈಪ್ 1ನಲ್ಲಿ ಆಗಿರುವಂಥ ಎಕ್ಸಾಂಪಲ್ ಆಗಿರುತ್ತೆ ನೋಡಿ. ಏನು ಬರೀಬೇಕು, ಎ ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಬಿ ಡಿವೈಡ್ ಬೈ ಎಕ್ಸ್ ಪ್ಲಸ್ 2. ಓಕೆ ಸ್ಟೂಡೆಂಟ್ಸ್, ಇದು ಇಂಟಿಗ್ರೇಷನ್ ಮೇಲೆ ಬರುವಂಥ ಪಾರ್ಷಿಯಲ್ ಫ್ರಾಕ್ಷನ್ ಮೇಲೆ. ಇದರಲ್ಲಿ ಟೋಟಲ್ 4 ಟೈಪ್ಸ್ಗಳಿದ್ದಾವೆ. ಅವೆಲ್ಲ ಟೈಪ್ಸ್ಗಳನ್ನ ನಾನು ಸಾಲ್ವ್ ಮಾಡಿದ್ದೀನಿ ನೋಡಿ. ಸೊ ನಿಮಗೆ ಕನ್ಫ್ಯೂಷನ್ ಇದ್ದರೆ ಒಂದು ಸತಿ ಹೋಗಿ ಇಲ್ಲಿ ಮೇಲೆ ಕಾಣ್ತಾ ಇರುತ್ತೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಪಾರ್ಷಿಯಲ್ ಫ್ರಾಕ್ಷನ್ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಎಲ್ಲ ಸಿಂಪಲ್ ಮೆಥಡಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಟೈಪ್ 1ನಲ್ಲಿ ಬರುತ್ತೆ. ಅಂದರೆ ಸಿಂಪಲ್ ರಿಸಲ್ಟ್ ಇದು ಕ್ವಶನ್ ಕೊಟ್ಟಿರೋದವರು. ಸೊ ಎ ಡಿವೈಡ್ ಬೈ ಬರೀತೀರಾ, ಬಿ ಡಿವೈಡ್ ಬೈ ಬರೀತೀರಾ. ಅದಾದಮೇಲೆ ಏನು ಮಾಡಬೇಕು, ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಈ 2 ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಉಳಿಯುತ್ತೆ, ಎಕ್ಸ್ ಉಳಿಯುತ್ತೆ. ಇಲ್ಲಿ ಎಕ್ಸ್ ಪ್ಲಸ್ 1 ಇದೆ ಅಂದರೆ ಇಲ್ಲಿ ಎಕ್ಸ್ ಪ್ಲಸ್ 2ನ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಎಕ್ಸ್ ಪ್ಲಸ್ 2 ಇದೆ ಅಂದರೆ ಎಕ್ಸ್ ಪ್ಲಸ್ 1ನ ಮಲ್ಟಿಪ್ಲೈ ಮಾಡಬೇಕು. ಈ ಈಕ್ವೇಷನ್ಗೆ ಬೇಕಿದ್ರೆ ಈಕ್ವೇಷನ್ ಸ್ಟಾರ್ ಅಂತ ಡಿನೋಟ್ ಮಾಡಿರಿ. ಓಕೆ, ಸೊ ಇವಾಗ ಎ ಮತ್ತು ಬಿ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಎ ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ ಬಿ 0 ಮಾಡ್ಕೋಬೇಕು. ಇಲ್ಲಿ -1 ಹಾಕಿದಾಗ ಇದು 0 ಆಗುತ್ತಾ. ಸೊ ಹಾಗಾಗಿ ನಾನು ಎಕ್ಸ್ ಇಸ್ ಈಕ್ವಸ್ ಟು -1ನ ತೊಗೊತಾ ಇದ್ದೀನಿ. ಎಕ್ಸ್ ಇಸ್ ಈಕ್ವಸ್ ಟು -1 ತೊಗೊಂಡ್ರೆ ಇದು -1 ಆಯಿತಾ. ಇಲ್ಲಿ ಇದು ಎ -1 ಪ್ಲಸ್ 2 ಇದಂತರೂ 0 ಆಗಿಬಿಡ್ತು. ಯಾಕಂದರೆ -1 ಪ್ಲಸ್ 1 0 ಇಂಟು ಬಿ 0 ಆಯಿತು. ಸೊ -1 ಪ್ಲಸ್ 2 ಅಂದರೆ 1 ಆಗುತ್ತೆ. ಅಂದರೆ ಎ ಈಸ್ ಈಕ್ವಸ್ ಟು ಎಷ್ಟು ಸಿಕ್ತು ನಮಗೆ, -1. ಕರೆಕ್ಟಾ. ಇನ್ನು ಅದೇ ಥರನಾಗಿ ಇನ್ನು ಬಿ ವ್ಯಾಲ್ಯೂ ಒಂದು ಫೈಂಡ್ ಮಾಡಬೇಕು. ಸೊ ಬಿ ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ ಮತ್ತೆ ಇದೇ ಈಕ್ವೇಷನಲ್ಲಿ ಎಕ್ಸ್ ಇಸ್ ಈಕ್ವಸ್ ಟು -2, ಎ ವ್ಯಾಲ್ಯೂನ 0 ಮಾಡಬೇಕು. ಸೊ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಎಕ್ಸ್ ಇಸ್ ಈಕ್ವಸ್ ಟು -2ನ ಅಪ್ಲೈ ಮಾಡ್ತಾ ಇದ್ದೀನಿ. ಎಕ್ಸ್ ಇಸ್ ಈಕ್ವಸ್ ಟು -2 ಹಾಕಿದರೆ ಇದು -2 ಆಗುತ್ತೆ. ಎ ಇಂಟು -2 ಪ್ಲಸ್ 2 ಅಂದರೆ 0 ಆಯಿತು. ಪ್ಲಸ್ ಬಿ ಇಂಟು -2 ಪ್ಲಸ್ 1 ಆಗುತ್ತೆ. -2 ಪ್ಲಸ್ 1 ಅಂದರೆ ಇದು ಮೈನಸ್ ಆಗುತ್ತೆ. ಅಂದರೆ ಮೈನಸ್ ಬಿ ಬಂತು ಇದು ರಿಸಲ್ಟು. ಇಲ್ಲಿ -2 ಇದೆ. ಸೊ ಇದೆರಡು ಕಡೆ ಮೈನಸ್ ಕ್ಯಾನ್ಸಲ್ ಆಗಿ ಬಿ ಈಸ್ ಈಕ್ವಸ್ ಟು ಸಿಕ್ತು ನಮಗೆ 2 ಈಸ್ ದ ಆನ್ಸರ್. ಸೊ ಈ ಎರಡು ಈಕ್ವೇಷನ್ ಇಲ್ಲಿ ಕ್ವಶನ್ಗಳಿಗೆ ಹಾಕೊಂಬಿಡಿ. ಏನಿತ್ತು ಕ್ವಶನ್ ನಮ್ಮದು, ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಈಸ್ ಈಕ್ವಸ್ ಟು ಎ ವ್ಯಾಲ್ಯೂ ಫೈಂಡ್ ಮಾಡಿದ್ವಿ, -1 ಇದೆ. ಓಕೆ, -1ನ ಡಿವೈಡ್ ಬೈ ಏನಿದೆ ಎಕ್ಸ್ ಪ್ಲಸ್ 1 ಇದೆ, ಪ್ಲಸ್ ಬಿ ವ್ಯಾಲ್ಯೂ ಬಂದಿದೆ 2. ಸೊ 2 ಡಿವೈಡ್ ಬೈ ಎಕ್ಸ್ ಪ್ಲಸ್ 2. ಇದಕ್ಕೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ನಮ್ಮ ಕ್ವಶನ್ ಸಿಕ್ಕಾಗುತ್ತೆ. ಸೊ ಅದ್ರ ಸಲುವಾಗಿ ನಾನು ಇಂಟಿಗ್ರೇಷನ್ ಡಿ ಎಕ್ಸ್ ಬರ್ಕೊತಾ ಇದ್ದೀನಿ. ಇಲ್ಲಿನೂ ಇಂಟಿಗ್ರೇಷನ್ ಡಿ ಎಕ್ಸ್. ಓಕೆ, ಸೊ ಇದು -1ನ ಹೊರಗಡೆ ಬರ್ಕೊಂಬಿಡಿ. ಇದರದ್ದು ಇಂಟಿಗ್ರೇಷನ್ ನೋಡಿ 1/x ಇದ್ದಂಗೆ ಆಗಿದೆ. ಅಂದರೆ 1/x ಇಂಟಿಗ್ರೇಷನ್ ಏನಾಗುತ್ತೆ, ಯಾವಾಗಲೂ ಲಾಗ್ ಆಗುತ್ತೆ. ಸೊ ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಆಗುತ್ತೆ. ಓಕೆ, ಪ್ಲಸ್ ಇಲ್ಲಿ 2 ಹೊರಗಡೆ ಬರ್ಕೊಳ್ಳಿ. ಇಲ್ಲಿ ಏನಾಗುತ್ತೆ, ಲಾಗ್ ಆಫ್ ಎಕ್ಸ್ ಪ್ಲಸ್ 2 ಆಗುತ್ತೆ, ಪ್ಲಸ್ ಸಿ. ಓಕೆ, ಸೊ ಇದನ್ನು ಬೇಕಿದ್ರೆ ಈ ಥರನೂ ಬರಿಬೋದು. ಫಸ್ಟಿಗೆ ಪ್ಲಸ್ ಇದ್ದದ್ದು ಬರ್ಕೊಳ್ಳಿ. 2 ಲಾಗ್ ಆಫ್ ಎಕ್ಸ್ ಪ್ಲಸ್ 2 ಮೈನಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಗುತ್ತೆ ನೋಡಿ. ಓಕೆ, ಸೊ ಬೇಕಿದ್ರೆ ನೀವು 2ನ ಇಲ್ಲಿ ಮೇಲ್ಗಡೆ ಬರೆದ್ರು ಕೂಡ ಸ್ಕ್ವೇರ್ ಅಂತ ಬರೆದ್ರು ಕೂಡ ನಡೆಯುತ್ತೆ. ಲಾಗ್ ಪ್ರಾಪರ್ಟಿ ಅಪ್ಲೈ ಮಾಡಿ. ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೂಡೆಂಟ್ಸ್? ಸಿಂಪಲ್ ಆಗಿತ್ತು ನೋಡಿ ಈ ಕ್ವಶನು. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 32ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ 32. ಇದು ಭಾಳ ಸಿಂಪಲ್ ಆಗಿರುವಂಥ ಕ್ವಶನ್ ಕೊಟ್ಟಿದ್ದಾರೆ. ಏನು ಕೇಳಿದ್ದಾರೆ ಇಲ್ಲೂ, ಇಂಟಿಗ್ರೇಷನ್ ಆಫ್ sin 2x ಲಿಮಿಟ್ ಕೊಟ್ಟಿದ್ದಾರೆ 0 to π/2. ಓಕೆನಾ. ಸೊ ಮೊದಲಿಗೆ ಇದಕ್ಕೆ ಏನು ಮಾಡ್ಕೊಳ್ಳಿ, ಇಂಟಿಗ್ರೇಟ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಮೊದಲಿಗೆ ಕ್ವಶನ್ ಬರೀತಾ ಇದ್ದೀನಿ ನೋಡಿ. ಇಂಟಿಗ್ರೇಷನ್ ಆಫ್ 0 to π/4 sin ಆಫ್ 2x ಇದೆ.
ಓಕೆ. ಸೈನ್ 2x ಇದು ಇಂಟಿಗ್ರೇಷನ್ ಏನಾಗುತ್ತೆ, ಕಾಸ್ ಆಫ್ ಮೈನಸ್ ಸೈನ್ ಬರುತ್ತೆ, ಕೇರ್ಫುಲಿ ರಿಮೆಂಬರ್ ಇಟ್ಕೊಳ್ಳಿ ಇದನ್ನು. ಸೊ ಮೈನಸ್ ಕಾಸ್ ಆಫ್ 2x ಅನ್ನೋದು ಎಕ್ಸ್ಟ್ರಾ ಪಾರ್ಟ್ ಆಗಿರೋದ್ರಿಂದ 2x ಡಿಫ್ರೆನ್ಷಿಯೇಷನ್ ಮಾಡಿದಾಗ 2 ಬರುತ್ತಲ್ಲ, ಅದನ್ನು ಡಿವೈಡ್ ಬೈ 2 ಬರೀಬೇಕು. ಓಕೆ. ಸೊ ಇಲ್ಲಿ ನಾವು ಲಿಮಿಟ್ನ ಅಪ್ಲೈ ಮಾಡಬೇಕಾಗಿರೋದು 0 to π/4. ಓಕೆ. ಸೊ ಇವಾಗ ಅಪ್ಲೈ ಮಾಡಿ, ಮೈನಸ್ ಸೈನ್ ಹೊರಗಡೆ ಇಟ್ಕೊಂಬಿಡಿ. ಸೊ ಇದು ಒಳಗಡೆ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ 5/4 ಅಪ್ಲೈ ಮಾಡ್ಕೊಳ್ಳಿ, ಕಾಸ್ ಆಫ್ 2 π/4. ಓಕೆ. ಸೊ ಇದು ಡಿವೈಡೆಡ್ ಬೈ 2 ಆಯಿತು. ಅದಾದಮೇಲೆ 0 ಒಂದು ಅಪ್ಲೈ ಮಾಡಿ, ಮೈನಸ್ ಇದೊಂದು ಮೈನಸ್ ಇದೆ, ಸೊ ಮೈನಸ್ ಮೈನಸ್ ಇದು ಪ್ಲಸ್ ಆಗಿಬಿಡುತ್ತಾ. 0 ಅಪ್ಲೈ ಮಾಡಿದರೆ ಏನಾಗುತ್ತೆ, ಕಾಸ್ ಆಫ್ 2 × 0 0 ಆಯಿತು, ಡಿವೈಡ್ ಬೈ 2. ಓಕೆ. ಕಾಸ್ ಆಫ್ ಇದು π/4 ಇದೆ. ಓಕೆ. ಸೊ ಇದು 2 1 2 2 ಕ್ಯಾನ್ಸಲ್ ಆಗಿಬಿಡ್ತು, ಕಾಸ್ π/2 ಉಳಿತು ಇಲ್ಲಿ. ಸೊ ಕಾಸ್ ಆಫ್ 5/2 ಅಂದರೆ ಕಾಸ್ 90 ಡಿಗ್ರಿ. ಕಾಸ್ 90 ಡಿಗ್ರಿ ಆನ್ಸರ್ ಆಗುತ್ತೆ 0. ಸೊ 0/2 ಅಂದರೆ ಇದು ಆನ್ಸರ್ ಆಯಿತು 0. ಅದಾದಮೇಲೆ ಪ್ಲಸ್ ಕಾಸ್ 0 ಆನ್ಸರ್ ಇದೆ 1/2. 0 + 1/2 ಅಂದರೆ ಲಾಸ್ಟಲ್ಲಿ ಆನ್ಸರ್ ಬಂತು 1/2. ಎಷ್ಟು ಸಿಂಪಲ್ ಇದೆಯಲ್ವಾ ಇದು. ಓಕೆ ಸ್ಟೂಡೆಂಟ್ಸ್, ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ ಇಲ್ಲಿ ಅಂತ. ಕ್ವಶನ್ ಕೊಟ್ಟಿರೋದು ಇದು, ಫೈಂಡ್ ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಕರ್ವ್ y = x². ಸೊ ಇದಾಗಿದೆ ಪ್ಯಾರಾಬೋಲಾ ಇಕ್ವೇಷನ್ ಅವ್ರು ಕೊಟ್ಟಿದ್ದಾರೆ. ಆಮೇಲೆ ಲೈನ್ ಇಕ್ವೇಷನ್ ಕೂಡ ಕೊಟ್ಟಿದ್ದಾರೆ, y = 2 ಅಂತ. ಓಕೆ. y = x² ಅಂದರೆ ಈ ಡಯಾಗ್ರಾಮ್ ಆಗಿರುತ್ತೆ ಯು ಶೇಪ್ ಡಯಾಗ್ರಾಮ್. ಓಕೆ. ಸೊ y = 2 ನೋಡಿದ ತಕ್ಷಣ ನಮಗೆ ಗೊತ್ತಾಗಿರುತ್ತೆ ಇದು ಯು ಶೇಪ್ ಇದೇನು, ಸಿ ಶೇಪ್ ಇದೇನು ಅಂತ. ಸಿ ಶೇಪ್ ಇದ್ದಾಗ x = ಕೊಟ್ಟಿರ್ತಾರೆ, ಆವಾಗ x = y² ರಿಸಲ್ಟ್ ಆಗಿರುತ್ತೆ. ಸೊ ಅದು ನಮ್ಮದು ಸಿ ಪ್ಯಾರಾಬೋಲಾ. ಬಟ್ ಇವಾಗಿರೋದು ಅವ್ರು ಕೇಳಿದ್ದು y = x². ಸೊ ಅಂದರೆ ಯು ಶೇಪಲ್ಲಿ ನಾವು ಡಯಾಗ್ರಾಮ್ ರಫ್ ಆಗಿ ಡ್ರಾ ಮಾಡಬೇಕು. ಓಕೆನಾ. ಸೊ ನಾನು ಇಲ್ಲಿ ಡಯಾಗ್ರಾಮ್ನ ಡ್ರಾ ಮಾಡ್ತಾ ಇದ್ದೀನಿ ನೋಡಿ, ರಫಲ್ಲಿ ಡ್ರಾ ಮಾಡಿದ್ದೀನಿ. ಇದು x ಆಕ್ಸಿಸ್ ಇರುತ್ತೆ, ಇದು y ಆಕ್ಸಿಸ್ ಇರುತ್ತೆ. ಓಕೆನಾ. ಸೊ ಇದರಲ್ಲಿ ನೋಡಿ, ಇವಾಗ ಅವ್ರು ಏನು ಕೊಟ್ಟಿದ್ದಾರೆ, ಲೈನು ಇದು ಇಕ್ವೇಷನ್ ಏನಾಯಿತು, ಕರ್ವ್ ಇಕ್ವೇಷನು y = x² ಆಯಿತು. ಕೊಟ್ಟಿರೋದು y = 2, ಅದೊಂದು ಪಾಯಿಂಟ್ನ ತೊಗೊಂಬಿಡಿ. ಸೊ ನಾನು y = 2ನ ಇಲ್ಲಿದೆ ಅಂತ ತಿಳ್ಕೊತಾ ಇದ್ದೀನಿ. ಸೊ ಈ ಥರ ಡ್ರಾ ಮಾಡಿದ್ದಾರೆ. ಓಕೆ. ಸೊ ನಾವು ಫೈಂಡ್ ಮಾಡಬೇಕಾಗಿರೋದು ಬೌಂಡೆಡ್ ರೀಸನ್ ಅಂತ ಅವ್ರು ಹೇಳಿದ್ದಾರೆ. ಓಕೆ. ಬೌಂಡೆಡ್ ರೀಸನ್ ಅಂತಂದರೆ ಎಲ್ಲಿ ಬರುತ್ತೆ ಏರಿಯಾ, ಯಾವ ಏರಿಯಾನ ನಾವು ಫೈಂಡ್ ಮಾಡಬೇಕಂದ್ರೆ ಇಲ್ಲಿದಲ್ಲ, ಈ ಎರಡೂ ಏರಿಯಾನ ನಾವು ಫೈಂಡ್ ಮಾಡಬೇಕು. ಅವ್ರೇನು ಕ್ಲಿಯರ್ ಕಟ್ ಕೊಟ್ಟಿಲ್ಲ ಫಸ್ಟ್ ಕ್ವಾಡ್ರಂಟ ಅಥವಾ ಸೆಕೆಂಡ್ ಕ್ವಾಡ್ರಂಟ, ಅವ್ರು ಜಸ್ಟ್ ಫೈಂಡ್ ದ ಬೌಂಡೆಡ್ ರೀಸನ್ ಅಂತ ಅಷ್ಟೇ ಹೇಳಿರೋದು. ಅಂದರೆ ಈ ಎರಡೂ ಏರಿಯಾನ ನಾವು ಫೈಂಡ್ ಮಾಡಬೇಕು. ಎರಡೂ ಏರಿಯಾ ಯಾವಾಗಲೂ ಈಕ್ವಲ್ ಇದ್ದಾವೆ. ಸೊ ಈಕ್ವಲ್ ಇತ್ತಂದರೆ ಏನು ಮಾಡಬೇಕು, ಒಂದು ಏರಿಯಾನ ನಾನು ಫೈಂಡ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಒಂದೇ ಏರಿಯಾನ ನಾನು ಇಲ್ಲಿ ಫೈಂಡ್ ಮಾಡ್ತಾಯಿದ್ದೀನಿ. ಓಕೆ. ಇದಕ್ಕೆ ನಾನು ಇಲ್ಲಿ ನೇಮ್ ಕೊಡ್ತಾ ಇದ್ದೀನಿ, ಎ, ಇದು ಬಿ, ಇಲ್ಲಿ ಸಿ ಅಂತ ಕೊಡಿ. ನಾವು ಫೈಂಡ್ ಮಾಡಬೇಕಾಗಿರೋದು OABCO, ಈ ಕಂಪ್ಲೀಟ್ ಏರಿಯಾನ ನಾವಿಲ್ಲಿ ಫೈಂಡ್ ಮಾಡಬೇಕಾಗಿತ್ತು. ಸೊ ನಾವು ಒಂದು ಏರಿಯಾನ ಮಾಡಿ ಇಂಟು 2 ಮಾಡ್ಬೋದಾ. ಓಕೆ. ಸೊ ನೋಡಿ, ಸೊ ಮೊದಲಿಗೆ ನಾನು ಬರಿತಾ ಇದ್ದೀನಿ ಇಲ್ಲಿ ಕೊಟ್ಟಿರೋ ಇಕ್ವೇಷನ್ ಏನಿದೆ y = x² ಇದೆ. ಆಮೇಲೆ ಪಾಯಿಂಟ್ ಇಕ್ವೇಷನ್ ಆಫ್ ದ ಲೈನ್ ಏನಿದೆ y = 2 ಇದೆ. ಓಕೆ. ಸೊ ನಮಗೆ ಬೇಕಾಗಿರೋದು ರಿಕ್ವೈರ್ಡ್ ಏರಿಯಾ ಏನಿದೆ OABCO ಅಂತ ಬರೆದು ನಡೆಯುತ್ತೆ. = ಏನಾಗುತ್ತೆ, ಈ ಲೈನ್ = ನಾನು ಇಲ್ಲಿ ಕೆಳಗಡೆ ಬರಿತಾ ಇದ್ದೀನಿ, = ಆಗುತ್ತೆ 2 × ಏರಿಯಾ ಆಫ್ ಇದು ಒಂದೇ ಟ್ರಯಾಂಗಲ್, ಇದೊಂದೇ ಏರಿಯಾನ ನಾನು ತೊಗೊಂಡು OABOನ ಫೈಂಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾವು ಇಲ್ಲಿ ಫೈಂಡ್ ಮಾಡಬೇಕಂದ್ರೆ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಜನರಲ್ ಆಗಿ ಫಾರ್ಮುಲಾ ಬರೆದ್ರೆ ಇಲ್ಲಿ ನಾವು ಟುವರ್ಡ್ಸ್ ಟು ಎಕ್ಸ್ ಆಕ್ಸಿಸ್ ತೊಗೋಬೋದು, y ಆಕ್ಸಿಸ್ ನಾವು y ರಿಸಲ್ಟ್ನೇ ತೊಗೊಳ್ಳೋಣ, y ಆಕ್ಸಿಸ್ ಮೇಲೆ ಅಂದರೆ dy ತೊಗೊಳ್ಳೋಣ. ಅದ್ರ ಸಲುವಾಗಿ ಇಲ್ಲಿ ಏನಾಗುತ್ತೆ, y ತೊಗೊಂಡಾಗ ಇಲ್ಲಿ ನಾವು ಬರೀಬೇಕು x = ಆಗುತ್ತೆ, x ಇಲ್ಲಿ dy ಆಗುತ್ತೆ. ಓಕೆ. ಸೊ f(x) dx ಅಂತ ಬರಿತಿದ್ರಿ, ಬಟ್ ನಾವು ಇವಾಗ y ಆಕ್ಸಿಸ್ ತೊಗೊಂಡಿದ್ದೀವಿ ಅಂದರೆ ಆಗ dy ಬರೀತೀರಾ, ಇಲ್ಲಿ x = ಬರೀಬೇಕು. ಓಕೆ. ನಮಗೆ ಅವ್ರು ಕೊಟ್ಟಿರೋದು y = x². ಇದನ್ನೇ ನಾನು x = ಬರೆದ್ರೆ ಏನಾಗುತ್ತೆ ನೋಡಿ, x = ಬರೆದ್ರೆ ಇದಾಗುತ್ತೆ ರಿಸಲ್ಟು √y ಆಗುತ್ತೆ. ಓಕೆ. ಇದನ್ನು ನಾವು ಇಲ್ಲಿ ಕ್ವಶನ್ಗೆ ಫಿಲಪ್ ಮಾಡಿ, ಇಂಟಿಗ್ರೇಷನ್ ಆಫ್ x = ಏನಾಗುತ್ತೆ √y dy ಆಯಿತು. ಇವಾಗ ಲಿಮಿಟ್ನ ಬರೀಬೇಕು. ಲಿಮಿಟ್ ಏನಾಗುತ್ತೆ, ಇಲ್ಲಿ ರೀಸನ್ ಎಷ್ಟಿದೆ. ಸೊ ನಾವು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ನ ನಾವು ಮಿಸ್ ಮಾಡಿದ್ದೀವಿ, ಏನಪ್ಪ ಅಂದರೆ ಈ 2ನ ಬರ್ಕೊತಾ ಹೋಗ್ಬೇಕು. ಯಾಕಂದರೆ ಎರಡು ಏರಿಯಾ ನಾವು ಮಾಡ್ತಾ ಇದ್ದೀವಲ್ಲ, ಸೊ ಇಂಟು 2 ಇದೆ. ಸೊ ಇದಕ್ಕೆ ಇಲ್ಲಿ ಇಂಟು 2 ಬರೀತಾ ಹೋಗ್ಬಿಡಿ. ಓಕೆನಾ. ಸೊ ಇವಾಗ ಇಕ್ವೇಷನ್ ಬರೆದಾಯಿತು, x = √y. ಇವಾಗ ಲಿಮಿಟ್ಸ್ ಬರೀಬೇಕು. ಲಿಮಿಟ್ಸ್ ಅಂದರೆ ಲೋಯೆಸ್ಟ್ ಆನ್ಸರ್ ಎಷ್ಟಿದೆ, 0 ಇದೆ. ಇಲ್ಲಿ ಹೈಯೆಸ್ಟ್ y = ಅವರೇ ಕೊಟ್ಟಿದ್ದಾರೆ 2 ಇದೆ, ಅಂತಂದರೆ 0 to 2 ಆಗುತ್ತೆ, ಇಷ್ಟೇ. ಸೊ 2 ಆ್ಯಸ್ ಇಟ್ ಇದೆ √y ಇಂಟಿಗ್ರೇಷನ್ ಬರೀಬೇಕು. ಸೊ yದು ಇಂಟಿಗ್ರೇಷನ್ ನಮ್ಗೆ ಗೊತ್ತಿಲ್ಲ ಅಂದರೆ y⁻² ಅಂತ ಬರೀಬೋದಾ, ಇಂಟಿಗ್ರೇಷನ್ ಆಫ್ y⁻² dy ಈ ಥರನೂ ಬರೀಬೋದು. ಇವಾಗ ಇಂಟಿಗ್ರೇಟ್ ಮಾಡಿ, x⁻n ಫಾರ್ಮುಲಾ ಗೊತ್ತಿದೆ ನಮಗೆ ಇಂಟಿಗ್ರೇಷನ್ದು. ಸೊ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, 2 × y⁻² + 1 ಡಿವೈಡೆಡ್ ಬೈ 1/2 + 1.
ಓಕೆನಾ. ಸೊ ಅದಾದಮೇಲೆ ಇಲ್ಲಿ ನಾವು ಲಿಮಿಟ್ ಅಪ್ಲೈ ಮಾಡಬೇಕಾಗಿರೋದು 0 to 2 ಇದನ್ನು ಬರೀಬೇಕಾಗತ್ತೆ. ಓಕೆ, ಸೊ ಮುಂದೆ ನೋಡಿ ಇದು 2ನ ಆ್ಯಸ್ ಇಟ್ ಈಸ್ ಇಲ್ಲಿ ಬರ್ಕೊಳ್ಳಿ. ಇದು y⁻² 1/2 + 1 ಅಂದರೆ 3/2 ಆಗುತ್ತೆ. ಇದು 3/2 ಇದನ್ನು ಕೂಡ 3/2 ಆಗುತ್ತಾ. ಸೊ 2 ಮೇಲ್ಗಡೆ ಬರುತ್ತೆ ಆಗ. ಸೊ 2 ಮೇಲ್ಗಡೆ ಬರೆದ್ರೆ ನಾವು ಇದನ್ನ ಈ ಥರ ಬರಿಬೋದಾ, ಇಲ್ಲಿ 3 ಬರೆದು ಇಲ್ಲಿ 2 ಬರಿಬೋದು. ಲಿಮಿಟ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ 0 to 2. ಸೊ ಇದು 2 × 2 4 ಆಗಿಬಿಡುತ್ತೆ. ಸೊ 4 ಆದರೆ ಇದು 4/3 ಹೊರಗಡೆ ಬಂತು. ಸೊ 4/3ನ ಹೊರಗಡೆ ಬರ್ಕೊಂಬಿಡಿ. ಇಲ್ಲಿ ಲಿಮಿಟ್ನ ಅಪ್ಲೈ ಮಾಡಿ. ಇದು 2 ಇಲ್ಲಿ ಹೊರಗಡೆ ಬಂದು ಇದು ಯಾಕಂದರೆ ಇಲ್ಲಿ 3/2 ಇತ್ತು, ನಾನು 2 ಇಲ್ಲೇ ಬರೆದಿದ್ದೀನಿ. ಓಕೆ, ಸೊ 2 ಅಪ್ಲೈ ಮಾಡಿದರೆ ಇದರಲ್ಲಿ ಆನ್ಸರ್ ಆಗುತ್ತೆ 2⁻³ ಅದಾದಮೇಲೆ 0 ಅಪ್ಲೈ ಮಾಡಿದರೆ 0 ಎನಿಥಿಂಗ್ ಏನಾಗುತ್ತೆ 0ನೇ ಆಗುತ್ತೆ, ಬಿಟ್ಬಿಡಿ. ಸೊ ಫೈನಲ್ ಆನ್ಸರ್ ಆಗಿತ್ತು 4/3 ಆ್ಯಸ್ ಇಟ್ ಈಸು. 2⁻³/2 2⁻³ ಆನ್ಸರ್ ಏನಾಗುತ್ತೆ. ಸೊ ಒಂದು ನಾನು ಸಿಂಪ್ಲಿ ಈಸಿ ಮೆಥಡಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ. 2⁻³ ನಾವು ಈ ಥರ ಬರೀಬೋದಾ, 1/2⁻³ ಅಂತ 3 ಮಲ್ಟಿಪ್ಲೈ ಮಾಡಿದರೆ ಮತ್ತೆ 3/2 ಆಗುತ್ತೆ. ಸೊ 2⁻1/2 ಅಂದರೆ ಇದು ರೂಟ್ ಆಗುತ್ತೆ. √�³ ಅಂತಂದರೆ 3 ಟೈಮ್ನ ನಾವು √2ನ ಬರಿಬೇಕಂದಂಗೆ ಅರ್ಥ. 2 ಸತಿ ಬರೆದ್ರೆ 2 ಆಗುತ್ತೆ. ಸೊ 2√2 ಆಗಿಬಿಡ್ತು ಆನ್ಸರ್. ಓಕೆ, ಸೊ ಇಲ್ಲಿ ಬರೀರಿ 2√2. ಓಕೆ, ಸೊ ಬೇಕಿದ್ರೆ 4 ಇಲ್ಲಿ ಮಲ್ಟಿಪ್ಲೈ ಮಾಡಿ ಬರೆದ್ರು ಕೂಡ ನಡೆಯುತ್ತೆ. 4 × 2 ಅಂದರೆ ಎಷ್ಟಾಯ್ತಿದು 8/3√2. ಇದಾಗಿದೆ ನಿಮ್ಮ ಲಾಸ್ಟ್ ಆನ್ಸರ್. ಸಿಂಪಲ್ ಇತ್ತಾ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಸಾಲ್ವ್ ಮಾಡಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸೇಮ್ ಕ್ವಶನ್ ಇದೆ, ಇಲ್ಲಿ x = 4 ಇದೆ, ಅಷ್ಟೇ ಡಿಫ್ರೆನ್ಸ್ ಇರೋದು. ಸೊ ಇದು ಕ್ವಶನ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಈಸಿ ಇರುವಂಥ ಕ್ವಶನ್ ನೋಡಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನಂಬರ್ 34 ನೋಡಿ ಏನಿದೆ. y × log of y dx ಮೈನಸ್ x × dy = 0. ಇದನ್ನು ನಾವು ಸಾಲ್ವ್ ಮಾಡಬೇಕು. ಇದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಮೇಲೆ ಬಂದಿರುವಂಥ ಕ್ವಶನ್ ಆಗಿರುತ್ತೆ. ಭಾಳ ಸಿಂಪಲ್ ಇದೆ ನೋಡಿ. ಮೊದಲಿಗೆ ಏನು ಮಾಡಬೇಕು, ವೇರಿಯೇಬಲ್ ಸಪ್ರೇಬಲ್ ಮಾಡ್ಕೋ ಸಲುವಾಗಿ ಇದನ್ನು y log of y dx ಇಲ್ಲಿ ಬರೋದು. ಈ ಪ್ಲಸ್ ಇದ್ದದ್ದನ್ನು ಮೈನಸ್ ಇದ್ದು ಈ ಸೈಡ್ ಮಾಡಿದರೆ ಪ್ಲಸ್ ಆಗುತ್ತಲ್ವಾ, dy ಆಯಿತು. ಇವಾಗ ಏನು ಮಾಡಿ, x ಇದ್ದದೆಲ್ಲ ಒಂದು ಸೈಡ್ ತೊಗೊಳ್ಳಿ, y ಇದ್ದದೆಲ್ಲ ಒಂದು ಸೈಡ್ ತೊಗೊಳ್ಳಿ. ಈ ಎಕ್ಸ್ನ ಈ ಸೈಡ್ ತೊಗೊಂಬಿಡಿ. x ಈ ಸೈಡ್ ತೊಗೊಂಡ್ರೆ ಇಲ್ಲಿ dx ಡಿವೈಡ್ ಆಗುತ್ತೆ. ಇದು ಕಂಪ್ಲೀಟ್ ಈ ಸೈಡ್ ಹೋಗುತ್ತೆ. ಅಂದರೆ ಇದನ್ನು ನಾನು ಇಲ್ಲಿ ಬರಿತಾ ಇದ್ದೆ ನೋಡಿ, dy. ಇದು ಕಂಪ್ಲೀಟ್ ಪಾರ್ಟ್ ಇಲ್ಲಿ ಏನಿತ್ತು ಇಂಟು ಇತ್ತು, ಈ ಸೈಡ್ ಬಂದರೆ ಡಿವೈಡ್ ಆಗುತ್ತೆ. ಏನಾಯ್ತು, ಇದು y log of y ಆಯಿತು. ಓಕೆ, ಸೊ ಇದಿಲ್ಲಿ dx ಇದೆ, ಇದು x ಈ ಸೈಡ್ ಬಂದರೆ dx / x ಆಯಿತು. ಓಕೆ, ಸೊ ಯಾವುದು ಬೇಕಾದರೂ ಯಾವ ಸೈಡ್ ಬೇಕಾದರೂ ಬರಿಬೋದು, ಯಾಕಂದರೆ ಲಿಮಿಟಲ್ಲಿ = ಸಿಂಬಲ್ ಇದೆ. ಓಕೆ, ಸೊ ಇವಾಗ ಎರಡು ಕಡೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ dy / y × log of y = ಇಂಟಿಗ್ರೇಷನ್ ಆಫ್ dx / x. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಸಬ್ಸ್ಟಿಟ್ಯೂಷನ್ ತೊಗೊತಾ ಇದ್ದೀನಿ ನೋಡಿ. log y ತೊಗೊಂಡ್ರೆ log y = t ಅಂತ ತೊಗೊಂಡ್ರೆ log y ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 1/y. 1/y ಇದೆಯಲ್ಲ, dy 1/y ಆಗಿರುತ್ತೆ. ಅಂದರೆ ಇದರ ಆನ್ಸರ್ ಏನಾಗುತ್ತೆ ನೋಡಿ, ನಾನು ಇಲ್ಲೇ ಸಬ್ಸ್ಟಿಟ್ಯೂಷನ್ ಬರಿತಾ ಇದ್ದೀನಿ. log of y = t ತೊಗೊಂಡ್ರೆ ಇದರ ಆನ್ಸರ್ ಆಗುತ್ತೆ 1/y dy = dt. 1/y ಇದೆ, dy ಇದೆ, ಅಂದರೆ ಆ ಪ್ಲೇಸಲ್ಲಿ dt ಅಂತ ಬರಿಬೋದಾ. ಅಂದರೆ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಏನಾಗುತ್ತೆ, ಇದಕ್ಕಷ್ಟೇ ಮಾತ್ರ ಇಲ್ಲೇನಾಗುತ್ತೆ dt / ಇದಂತರೂ ಹೋಯಿತು ಪೂರ. log y = ಏನು ತೊಗೊಂಡಿದ್ರೆ t ತೊಗೊಂಡಿದ್ರ, ಇಲ್ಲೇನಿತ್ತು ಅದನ್ನು ಇನ್ನೊಂದು ಸತಿ ಬರ್ಕೊಳ್ಳಿ, dx / x. ಓಕೆ, ಸೊ 1/t ಇಂಟಿಗ್ರೇಷನ್ ಏನಾಗುತ್ತೆ, ಲಾಗ್ ಆಗುತ್ತಾ. ಸೊ ಲಾಗ್ ಆಫ್ t ಅಂತ ಬರೀತೀರಾ. ಅದಾದಮೇಲೆ ಈ ಸೈಡು = ಇದ್ರದ್ದು ಆನ್ಸರ್ ಕೂಡ ಲಾಗ್ ಆಫ್ x ಆಗುತ್ತೆ. ಪ್ಲಸ್ ಸಿ ಬರೆಯುವಲ್ಲಿ ಲಾಗ್ ಆಫ್ ಸಿ ಅಂತ ಬರೆದ್ರೆ ಓಕೆ ಇರುತ್ತೆ ನೋಡಿ. ಸೊ ಇವಾಗ ಏನು ಮಾಡಿ, ಲಾಗ್ ಆಫ್ t ವ್ಯಾಲ್ಯೂನ ರಿಪ್ಲೇಸ್ ಮಾಡಿ. ಲಾಗ್ ಆಫ್ t ವ್ಯಾಲ್ಯೂ ಏನು ತೊಗೊಂಡಿದ್ವಿ ನಾವು, ಲಾಗ್ y ಅಂತ ತೊಗೊಂಡಿದ್ವಿ. t ವ್ಯಾಲ್ಯೂನ ರಿಪ್ಲೇಸ್ ಮಾಡಿದೆ ಲಾಗ್ ಆಫ್ y. ಇದು ಇಂಟು ಮಾಡ್ಬೋದಾ, ಯಾಕಂದರೆ ಲಾಗ್ ಫಾರ್ಮುಲಾನೇ ಇದೆ, ಪ್ಲಸ್ ಇದ್ದರೆ ಅಲ್ಲಿ ನಾವು ಇಂಟು ಅಂತ ಬರಿಬೋದು. ಇವಾಗ ಎರಡು ಕಡೆ ಲಾಗ್ ಕ್ಯಾನ್ಸಲ್ ಆಗಿಬಿಡ್ತಾ, ಉಳಿತಷ್ಟು ನೋಡಿ ಲಾಗ್ ಆಫ್ y = x × c, ಯಾಕಂದರೆ ಎರಡು ಕಡೆ ಲಾಗ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಸೊ ಲಾಗ್ ಆಫ್ y = xc ಅಂತಂದರೆ ಇದನ್ನು ನಾವು ಈ ಥರನೂ ಬರಿಬೋದಾ, ಹೇಗೆ ಅಂತಂದರೆ y = e⁻xc ಅಂತಲೂ ಬರಿಬೋದು. y = e⁻xc ಈ ಥರನೂ ನಾವು ಬರಿಬೋದು. ಇದಾಗಿದೆ ನಮ್ಮ ಸೊಲ್ಯೂಷನ್. ಸಿಂಪಲ್ ಇತ್ತಲ್ವಾ ಇದು ಕೂಡ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 25. ಓಕೆ, ಕ್ವಶನ್ ನಂಬರ್ 25 ನೋಡಿ ಏನಿದೆ ಇಲ್ಲಿ. ಶೋ ದ್ಯಾಟ್ ದ position vector of the point P which divides the line joining the points A and B having the position vector A and B internally in the ratio of m:n. ಅದಾದಮೇಲೆ ಇದನ್ನು ನಾವು ಪ್ರೂವ್ ಮಾಡಬೇಕು. ಇದು ಯಾವಾಗಲೂ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಸ್ಟೂಡೆಂಟ್ಸ್, ಬರುವಂಥ ಚಾನ್ಸಸ್ ಭಾಳ ಇದೆ ನೋಡಿ. ಈ ಕ್ವಶನ್ನು ಇದು ವ್ಯಾಕ್ಟರ್ ಮೇಲೆ ಬರುವಂಥದ್ದು, ಇಂಟರ್ನಲಿ ಡಿವೈಡ್ಸ್ ಆಗಿರುವಂಥ ರೇಷಿಯೋಸ್ ಕೂಡ ಕೊಟ್ಟಿದ್ದಾರೆ. ಇದನ್ನು ನಾವು ಫೈನಲ್ ಆಗಿ ಪ್ರೂವ್ ಮಾಡಬೇಕು. ಓಕೆ, ಸೊ ನಾನು ಇದನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ, ಸಾಲ್ವ್ ಮಾಡೋದು ಯಾವ ಥರ ಅಂತ. ಸ್ಟೂಡೆಂಟ್ಸ್, ನಾವು ಇದನ್ನು ಪ್ರೂವ್ ಮಾಡಬೇಕಂದ್ರೆ ಏನು ಹೇಳಿದ್ದಾರೆ ನೋಡಿ. ಶೋ ದ್ಯಾಟ್ ದ ಪೊಸಿಷನ್ ವ್ಯಾಕ್ಟರ್ ಆಫ್ ದ ಪಾಯಿಂಟ್ P ವಿಚ್ ಡಿವೈಡ್ಸ್ ದ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ A and B
ಹ್ಯಾವಿಂಗ್ ದ ಪೊಸಿಷನ್ ವ್ಯಾಕ್ಟರ್ ಎ ಆ್ಯಂಡ್ ಬಿ ಇಂಟರ್ನಲ್ಲಿ ಅಂತ ಹೇಳ್ತಾರೆ. ಅಂದರೆ ಈ ಪಿ ಅನ್ನೋ ಪಾಯಿಂಟು ಎ ಬಿ ಲೈನ್ಗೆ ಇಂಟರ್ನಲ್ಲಿ ಡಿವೈಡ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸಪೋಸ್ ನಾನು ಇವಾಗ ಇಲ್ಲೊಂದು ಲೈನ್ ಡ್ರಾ ಮಾಡ್ತಾ ಇದ್ದೀನಿ ನೋಡಿ, ಇದು ನಮ್ಮದು ಎ ಬಿ ಲೈನ್ ಅಂತ ತಿಳ್ಕೊಳ್ಳಿ. ಓಕೆ, ಎ ಬಿ ವ್ಯಾಕ್ಟರ್ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಇದು ಎ ಬಿ ವ್ಯಾಕ್ಟರ್ ಏನು ಮಾಡ್ತಾ ಇದೆ, ಪಿ ಅನ್ನೋ ಪಾಯಿಂಟು ಡಿವೈಡ್ ಮಾಡ್ತಾ ಇದೆ. ಓಕೆ, ಸೊ ಇದು ನಾನು ತೊಗೊತಾ ಇದ್ದೀನಿ ಎ ಬಿ ವ್ಯಾಕ್ಟರ್. ಎ ಬಿ ವ್ಯಾಕ್ಟರ್ಗೆ ಪಿ ಅನ್ನೋ ಪಾಯಿಂಟು ಇಲ್ಲಿಂದ ಡಿವೈಡ್ ಮಾಡ್ತಾ ಇದೆ ಅಂತ ಅರ್ಥ. ಓಕೆ, ಸೊ ಪಿ ಈ ಪಾಯಿಂಟ್ ಡಿವೈಡ್ ಮಾಡ್ತಾ ಇದೆ ಅದು ಇಂಟರ್ನಲ್ಲಿ ಅಂತ. ಓಕೆ, ಸೊ ನಾನಿಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ, ಇದು ಒರಿಜಿನ್ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಇದು ಒರಿಜಿನ್ ಆಗಿದ್ದರೆ ಇಲ್ಲಿಂದ ಈ ಥರ ನೀವು ಡ್ರಾ ಮಾಡ್ಬೋದಾ. ಇದು ಒ ಬಿ ಆಗುತ್ತೆ, ಇದು ಒ ಎ ಆಗುತ್ತೆ. ಒ ಬಿ ಮತ್ತು ಒ ಎ ಅನ್ನೋದು ಏನಾಗಿರುತ್ತೆ, ಪೊಸಿಷನ್ ವ್ಯಾಕ್ಟರ್ಸ್ಗಾಗಿರುತ್ತೆ. ಓಕೆ, ಸೊ ಇದ್ರದ್ದು ಡೈರೆಕ್ಷನು ಇದು ಎ ಬಿ ಅಂತ ಕೊಟ್ಟಿದ್ದಾರೆ, ಈ ಥರ ಇರುತ್ತೆ. ಸೊ ಇದು ಪಾಯಿಂಟು ಪಿ ಆಗಿರುತ್ತೆ. ಈ ಪಿ ಅನ್ನೋ ಪಾಯಿಂಟು ಇಂಟರ್ನಲ್ಲಿ ಡಿವೈಡ್ಸ್ ಮಾಡ್ತಾ ಇದೆ ಎ ಬಿ ವ್ಯಾಕ್ಟರ್ಗೆ. ಓಕೆ, ಸೊ ಇವಾಗ ಅದರದ್ದು ರೇಷ್ಯೂಸ್ ಕೂಡ ಅವರು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ರೇಷ್ಯೂಸು, m:n ಅಂತ ಕೊಟ್ಟಿದ್ದಾರೆ. ಓಕೆ, ಸೊ m:n ಅಂದರೆ ಈ ರಿಸಲ್ಟು m ಇದೆ, ಇಲ್ಲಿ n ಇದೆ, m:n ಅಂತ ಅವ್ರು ಕೊಟ್ಟಿದ್ದಾರೆ. ಓಕೆ, ಸೊ ನಾವು ಇವಾಗ ಈ ಕಂಪ್ಲೀಟ್ ಫಾರ್ಮುಲಾ ನಾವಿಲ್ಲಿ ಪ್ರೂವ್ ಮಾಡಬೇಕಾಗಿರೋದು. ಓಕೆ, ಸೊ ಮೊದಲಿಗೆ ಏನು ತೊಗೊಂಡಿದ್ವಿ ನಾವು ಅದನ್ನು ಒಂದು ಲೈನಲ್ಲಿ ಬರ್ಕೊತಾ ಇದ್ದೀನಿ ನೋಡಿ. ನಾನು ಇಲ್ಲಿ ಏನು ಬರ್ತಿದೆ ಅಂದರೆ, ಲೆಟ್ ಪಿ ಡಿವೈಡ್ಸ್ ದ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ ಎ ಆ್ಯಂಡ್ ಬಿ. ಈ ಪಿ ಅನ್ನೋ ಲೈನ್ ಈ ಪಿ ಅನ್ನೋ ಪಾಯಿಂಟ್ ಏನು ಮಾಡ್ತಾ ಇದೆ, ಈ ಲೈನ್ ಎ ಬಿಗೆ ಡಿವೈಡ್ಸ್ ಮಾಡ್ತಾ ಇದೆ. ಅದು ಪೊಸಿಷನ್ ವ್ಯಾಕ್ಟರ್ ಎ ಆ್ಯಂಡ್ ಬಿ. ಅಂದರೆ ಇದು ಪೊಸಿಷನ್ ವ್ಯಾಕ್ಟರ್, ಇದು ಏನಾಯಿತು ಒ ಎ ಅನ್ನೋದು ಎ ವ್ಯಾಕ್ಟರ್ ಆಯಿತು, ಇದು ಒ ಬಿ ಅನ್ನೋದು ಪೊಸಿಷನ್ ವ್ಯಾಕ್ಟರ್ ಬಿ ಆಯಿತು. ಓಕೆ, ಸೊ ಯಾವ ಥರ ಡಿವೈಡ್ ಮಾಡ್ತಾ ಇದೆ, ಇಂಟರ್ನಲ್ಲಿ ಇನ್ ದ ರೇಷ್ಯೂಸ್ ಆಫ್ m:n. ಇಂಟರ್ನಲ್ಲಿ ಡಿವೈಡ್ ಮಾಡ್ತಾ ಇದೆ, ಅದು ರೇಷ್ಯೂ ಎಷ್ಟು, m:n. ಅಟ್ಲೀಸ್ಟ್ ಇಷ್ಟನ್ನು ನೀವು ಆದರೂ ಬರೀಬೇಕಾಗತ್ತೆ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಓಕೆ, ಸೊ ಇಷ್ಟೆಲ್ಲ ಬರೆದಾದ್ಮೇಲೆ ನಮಗೆ ಇಲ್ಲಿ ಆಲ್ರೆಡಿ ಗೊತ್ತಿದೆ ಒ ಎ ಅಂತಂದರೆ ಎಷ್ಟಿದೆ, ಇಲ್ಲಿ ಶಾರ್ಟಲ್ಲಿ ಬರ್ಕೊಂಬೇಡಿ. ಒ ಎ ಬಂದರೆ ವ್ಯಾಕ್ಟರ್ ಒ ಎ ಅಂದರೆ ಈ ವ್ಯಾಕ್ಟರ್ ಅಂತ ಡಿನೋಟ್ ಮಾಡಿದರೆ ಪೊಸಿಷನ್ ವ್ಯಾಕ್ಟರು. ಒ ಬಿ ಅಂತಂದರೆ ಏನಿದೆ, ಬಿ ವ್ಯಾಕ್ಟರ್ ಇದೆ. ಇದು ಒ ಪಿ ಅನ್ನೋದು ಪೊಸಿಷನ್ ವ್ಯಾಕ್ಟರ್ ಆಗುತ್ತೆ, ಇದಕ್ಕೆ ನಾನು ಆರ್ ಅಂತ ಕೊಡ್ತಾ ಇದ್ದೀನಿ. ಒ ಪಿ ವ್ಯಾಕ್ಟರ್ ಅಂದರೆ ಆರ್ ಅಂತ ಇದೆ. ಓಕೆ, ಸೊ ಇವಾಗ ರೇಷ್ಯೂಸು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಇದು ಅದೇ ತರನಾಗಿ ನಿಮಗೆ ಡೈರೆಕ್ಷನ್ ಕೂಡ ಗೊತ್ತಿದೆ. ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿ. ಏನಾಗುತ್ತೆ ಅಂದರೆ, ಎ ಪಿ ಡಿವೈಡೆಡ್ ಬೈ ಪಿ ಎಮ್ ಅಂತ ಬರಿತಾ ಇದ್ದೀನಿ ನೋಡಿ. ಎ ಪಿ ಡಿವೈಡೆಡ್ ಬೈ ಪಿ ಬಿ. ಓಕೆ, ಸೊ ನಾನು ಇವಾಗ ಏನು ತೊಗೊಂಡಿದ್ದೀನಪ್ಪ ಅಂದರೆ, ಎ ಪಿ ಡಿವೈಡೆಡ್ ಬೈ ಪಿ ಬಿ ಇಸ್ ಈಕ್ವಲ್ಸ್ ಟು, ನಾವು ಈ ಥರ ಬರಿಬೋದು. ರೇಷ್ಯೂಸ್ ಏನಿದೆ, ಎ ಪಿ ಅಂದರೆ ಎಮ್ ಇದೆ, ಅದಾದಮೇಲೆ ಪಿ ಬಿ ಅಂತಂದರೆ ಎನ್ ಇದೆ. ಸೊ ಇದನ್ನು ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿ, ಎನ್ ಇಂಟು ಎ ಪಿ ಇಸ್ ಈಕ್ವಲ್ಸ್ ಟು ಎಮ್ ಇಂಟು ಪಿ ಬಿ ಆಯಿತು. ಕರೆಕ್ಟ್ ಅಲ್ವಾ? ಓಕೆ, ಸೊ ಇವಾಗ ಎ ಪಿ ಇಸ್ ಈಕ್ವಲ್ಸ್ ಟು ನಾವು ಇದನ್ನು ಫೈಂಡ್ ಮಾಡಬೇಕಾಗಿರೋದು ಇವಾಗ. ಸೊ ಇಲ್ಲಿ ನೋಡಿ, ಎ ಪಿ ರಿಸಲ್ಟು ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿದರೆ ವ್ಯಾಕ್ಟರ್ ಎಡಿಷನ್ ಫಾರ್ಮುಲಾ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಯಾವ ಥರ ಬರೀತಿದ್ವಿ ನಾವು ಎಡಿಷನ್ ಆಫ್ ಅ ಟ್ರಯಾಂಗಲ್ದ ರಿಸಲ್ಟ್ ವ್ಯಾಕ್ಟರ್ ಒಳಗೆ ಅಂತಂದರೆ, ಇಲ್ಲಿ ಫಸ್ಟು ಡೈರೆಕ್ಷನ್ ನೋಡಬೇಕು, ಇಲ್ಲಿಂದ ಹೋಗಿದೆ, ಅದಾದಮೇಲೆ ಇಲ್ಲಿ ಆ್ಯಡ್ ಆಗಿದೆ ಅಂದರೆ ಒ ಎ ಪ್ಲಸ್ ಎ ಪಿ ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ, ಒ ಪಿ ಅಂತ ಬರಿತಾ ಇದ್ವಿ. ಕರೆಕ್ಟ್ ಅಲ್ವಾ? ಓಕೆ, ನಮಗೆ ಇವಾಗ ಬೇಕಾಗಿರೋದು ಎ ಪಿ ರಿಸಲ್ಟು. ಎ ಪಿ ರಿಸಲ್ಟ್ ಬೇಕಾಗಿದ್ದರೆ ನಾವು ಇದನ್ನು ಈ ಥರ ಬರಿಬೋದಾ, ಒ ಎ ಈ ಸಹ ಶಿಫ್ಟ್ ಮಾಡಿದರೆ ಒ ಪಿ ಮೈನಸ್ ಒ ಎ ಅಂತ ಬರಿಬೋದಲ್ವಾ? ಓಕೆ, ಸೊ ಎ ಪಿ ಇದ್ದ ಜಾಗದಲ್ಲಿ ನಾನೇನು ಬರಿತಾ ಇದ್ದೀನಿ ಇವಾಗ ಅಂತಂದರೆ ಒ ಪಿ ಮೈನಸ್ ಒ ಎ ಅಂತ ಬರಿತಾ ಇದ್ದೀನಿ. ಕರೆಕ್ಟಾಗಿ ಅರ್ಥ ಆಗ್ತಾ ಇದೆನಾ? ಓಕೆ, ಅದಾದಮೇಲೆ ಎಮ್, ಅದಾದಮೇಲೆ ಪಿ ಬಿ ಅಂತ ಬರೀಬೇಕಾಗಿರೋದು. ಇವಾಗ ಪಿ ಬಿ ಅಂದರೆ ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡಿ. ಮತ್ತು ಇಲ್ಲಿ ವ್ಯಾಕ್ಟರ್ ಎಡಿಷನ್ ಫಾರ್ಮುಲಾನ ಅಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ಇದು ಇನಿಷಿಯಲ್ ಪಾಯಿಂಟು, ಇಲ್ಲಿ ಟರ್ಮಿನಲ್ ಪಾಯಿಂಟ್, ಇಲ್ಲಿಂದನೇ ಮತ್ತೆ ವ್ಯಾಕ್ಟರ್ ಸ್ಟಾರ್ಟ್ ಆಗಿರಬೇಕು, ಆಗ ಇದು ಆನ್ಸರ್ ಬರುತ್ತೆ. ಅಂತಂದರೆ ಇಲ್ಲಿ ಏನಾಗುತ್ತೆ, ಒ ಪಿ ಪ್ಲಸ್ ಪಿ ಬಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡಿ, ಆನ್ಸರ್ ಒ ಬಿ ಆಗುತ್ತೆ. ಸೊ ನಮಗೆ ಇವಾಗ ಬೇಕಾಗಿರೋದು ಪಿ ಬಿ ವ್ಯಾಕ್ಟರ್. ಪಿ ಬಿ ವ್ಯಾಕ್ಟರ್ ಅಂದರೆ ಈ ಸಹ ಶಿಫ್ಟ್ ಮಾಡಿದರೆ ಒ ಬಿ ಮೈನಸ್ ಒ ಪಿ ಆಗುತ್ತೆ. ಸೊ ಇದನ್ನು ನಾನಿಲ್ಲಿ ಪಿ ಬಿ ವ್ಯಾಕ್ಟರ್ ಇದ್ದಲ್ಲಿ ಬರಿತಾ ಇದ್ದೀನಿ. ಇಲ್ಲೆಲ್ಲ ವ್ಯಾಕ್ಟರ್ ಸಿಂಬಲ್ ಹಾಕಿ ಸ್ಟೂಡೆಂಟ್ಸ್. ಸೊ ಪಿ ಬಿ ಅಂತಂದರೆ ಏನಿದೆ ನೋಡಿ, ಪಿ ಬಿ ಅಂತಂದರೆ ಇರೋದು ಇವಾಗ ಬಂದಿರೋ ಆನ್ಸರ್ ಒ ಬಿ ವ್ಯಾಕ್ಟರ್ ಮೈನಸ್ ಒ ಪಿ ವ್ಯಾಕ್ಟರ್. ಓಕೆ, ಸೊ ಇದು ಅರ್ಥ ಆಯಿತಾ? ಸೊ ಇವಾಗ ಇದ್ರದ್ದು ವ್ಯಾಲ್ಯೂಸ್ನ ಫಿಲಪ್ ಮಾಡ್ತಾ ಹೋಗಿ. ಸೊ ಏನೇನು ಆಲ್ರೆಡಿ ನಮ್ಗೆ ಗೊತ್ತಿದೆ, ಒ ಪಿ ಅಂತಂದರೆ ಏನಿದೆ ನೋಡಿ, ಒ ಪಿ ಅಂದರೆ ಆರ್ ವ್ಯಾಕ್ಟರ್ ಇದೆ, ಆರ್ ವ್ಯಾಕ್ಟರ್ ಬರೀರಿ, ಮೈನಸ್ ಒ ಎ ಅಂತಂದರೆ ಏನು ಡಿನೋಟ್ ಮಾಡಿದ್ದೀವಿ ನಾವು, ವ್ಯಾಕ್ಟರ್ ಎ ಅಂತ ಮಾಡಿದ್ವಿ. ಅದಾದಮೇಲೆ ಎಮ್, ಒ ಬಿ ಅಂತಂದರೆ ಏನಿದೆ ನೋಡಿ, ಒ ಬಿ ಅಂದರೆ
ಬಿ ವ್ಯಾಕ್ಟರ್ ಇದೆ, ಅದೇ ಮತ್ತು ಒ ಪಿ ಅಂದರೆ ಆರ್ ವ್ಯಾಕ್ಟರ್ ಇದೆ. ಓಕೆ, ಇದನ್ನು ಎನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಇದಾಗುತ್ತೆ ಎನ್ ಇಂಟು ಆರ್ ವ್ಯಾಕ್ಟರ್, ಎನ್ ಇಂಟು ಎ ವ್ಯಾಕ್ಟರ್, ಇದು ಎಮ್ ಇಂಟು ಬಿ ವ್ಯಾಕ್ಟರ್ ಮೈನಸ್ ಎಮ್ ಇಂಟು ಆರ್ ವ್ಯಾಕ್ಟರ್. ಸೊ ಆರ್ ವ್ಯಾಕ್ಟರ್ ಇದ್ದದನ್ನು ಎರಡು ಒಂದು ಸೈಡ್ ತೊಗೊಂಬಿಡಿ, ಇಲ್ಲಿ ಮೈನಸ್ ಇದೆಯಲ್ಲ, ಸೊ ಮೈನಸ್ ಇದ್ದಿದ್ದು ಸೈಡ್ ಬಂದರೆ ಪ್ಲಸ್ ಆಗಿಬಿಡುತ್ತಾ, ಎನ್ ಇಂಟು ಆರ್ ವ್ಯಾಕ್ಟರ್ ಪ್ಲಸ್ ಎಮ್ ಇಂಟು ಆರ್ ವ್ಯಾಕ್ಟರ್. ಇದು ಮೈನಸ್ ಇದ್ದಿದ್ದು ಈ ಸೈಡ್ ತೊಗೊಂಬನ್ನಿ, ಎಮ್ ಇಂಟು ಬಿ ವ್ಯಾಕ್ಟರ್ ಪ್ಲಸ್ ಎನ್ ಇಂಟು ಎ ವ್ಯಾಕ್ಟರ್. ಇದರಲ್ಲಿ ಆರ್ ವ್ಯಾಕ್ಟರ್ನ ಕಾಮನ್ ತೊಗೋಬೋದಾ? ಸೊ ನಾನು ಇಲ್ಲೇ ಸಾಲ್ವ್ ಮಾಡ್ತಾಯಿದ್ದೀನಿ, ಸ್ಪೇಸ್ ಇಲ್ಲ. ಸೊ ಆರ್ನ ನಾನು ವ್ಯಾಕ್ಟರ್ನ ಕಾಮನ್ ತೊಗೊಂಡ್ರೆ ಇಲ್ಲೇನು ಉಳಿಯುತ್ತೆ, ಎಮ್ ಪ್ಲಸ್ ಎನ್ ಉಳಿತು, ಕರೆಕ್ಟಾ? ಸೊ ಎಮ್ ಪ್ಲಸ್ ಎನ್ ಬರೆದ್ರೆ ಇಲ್ಲಿ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಇಲ್ಲೇನು ಚೇಂಜಸ್ ಮಾಡಲಿಕ್ಕೆ ಹೋಗಬೇಡಿ, ಪ್ಲಸ್ ಎನ್ ಇಂಟು ಎ ವ್ಯಾಕ್ಟರ್. ಸೊ ಇದಾದಮೇಲೆ ಇವಾಗ ವ್ಯಾಕ್ಟರ್ ಆರ್ ಈಸ್ ಈಕ್ವಲ್ಸ್ ಟು ಬರೆದ್ರೆ ಇದು ಇಂಟು ಇದೆ, ಈ ಸೈಡ್ ಬಂದರೆ ಏನಾಗುತ್ತೆ, ಡಿವೈಡ್ ಆಗುತ್ತಾ, ಅಂದರೆ ಇಲ್ಲೇನಿತ್ತು ಮೊದಲಿಗೆ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಇದು ಇಂಟು ಇತ್ತು, ಈ ಸೈಡ್ ಬಂದಾಗ ಎಮ್ ಪ್ಲಸ್ ಎನ್. ಸೊ ನಾವು ಅವ್ರು ಫೋರ್ ಮಾಡ ಅಂತ ಹೇಳಿದರು, ಎಮ್ ಇಂಟು ಬಿ ವ್ಯಾಕ್ಟರ್ ಪ್ಲಸ್ ಎನ್ ಇಂಟು ಎ ವ್ಯಾಕ್ಟರ್ ಡಿವೈಡ್ ಬೈ ಎಮ್ ಪ್ಲಸ್ ಎನ್ ಬಂತ ನಮ್ಮದು ಆನ್ಸರು. ಸೊ ಇಷ್ಟು ಮಾಡಿದರೆ ನಿಮಗೆ ಆನ್ಸರ್ ಕಂಪ್ಲೀಟ್ ಆದಾಗೆ ಆಗುತ್ತೆ ನೋಡಿ. ಓಕೆ, ಸೊ ನಿಮಗೆ ಇದಿಷ್ಟು ಕಂಪ್ಲೀಟ್ ಸಾಲ್ವ್ ಮಾಡಿದರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಇದು ಭಾಳ ಸಿಂಪಲ್ ಆಗಿರುವಂಥ ಒಂದು ಡೆರಿವೇಷನ್ನು. ಓಕೆ, ಸೊ ಅವ್ರು ಏನು ಕೊಟ್ಟಿರ್ತಾರಲ್ಲ ಅದೇ ನೋಟೇಷನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿ, ಸೊ ಈಸಿಯಾಗಿ ನೀವು 3 ಮಾರ್ಕ್ಸ್ನ ತೊಗೊಳ್ಬೋದು. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಕ್ವಶನ್ ನಂಬರ್ 36. ಫೈಂಡ್ ಎ ಯೂನಿಟ್ ವ್ಯಾಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಈಚ್ ಆಫ್ ದ ವ್ಯಾಕ್ಟರ್ ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ ವೇರ್ ಎ ಆ್ಯಂಡ್ ಬಿ ವ್ಯಾಕ್ಟರ್. ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಯೂನಿಟ್ ವ್ಯಾಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಈಚ್ ಆಫ್ ದ ವ್ಯಾಕ್ಟರ್. ಇಲ್ಲಿ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಅನ್ನೋದು ಪರ್ಪೆಂಡಿಕ್ಯುಲರ್ ಆಗಿದೆ, ಅದರದ್ದು ಯೂನಿಟ್ ವ್ಯಾಕ್ಟರ್ನ ನಾವಿಲ್ಲಿ ಫೈಂಡ್ ಮಾಡಬೇಕಾಗಿರೋದು. ಏನು ಕೇಳಿದರೆ ಪರ್ಪೆಂಡಿಕ್ಯುಲರ್ ಟು ವ್ಯಾಕ್ಟರ್ ಅಂತಂದರೆ ಇಲ್ಲಿ ನಾವು ಮಾಡಬೇಕು ಕ್ರಾಸ್ ಪ್ರಾಡಕ್ಟ್ ಅಂತೂ ಮಾಡಲೇಬೇಕು, ಅದಾದಮೇಲೆ ಯೂನಿಟ್ ವ್ಯಾಕ್ಟರ್ ಪರ್ಪೆಂಡಿಕ್ಯುಲರ್, ಅದಾದಮೇಲೆ ಅದನ್ನು ಫೈಂಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ಕ್ರಾಸ್ ಪ್ರಾಡಕ್ಟ್ ಮಾಡಬೇಕಂದ್ರೆ ಇಲ್ಲಿ ಎ ಪ್ಲಸ್ ಬಿ ಆ್ಯಡ್ ಮಾಡಿ ಅಲ್ಲೊಂದು ವ್ಯಾಕ್ಟರ್ ಬರುತ್ತೆ, ಎ ಮೈನಸ್ ಬಿ ಮಾಡಿದ್ಮೇಲೆ ಅಲ್ಲೊಂದು ವ್ಯಾಕ್ಟರ್ ಬರುತ್ತೆ, ಆ ವ್ಯಾಕ್ಟರ್ದು ತೊಗೊಂಡು ಕ್ರಾಸ್ ಪ್ರಾಡಕ್ಟ್ನ ಫೈಂಡ್ ಮಾಡಬೇಕಾಗುತ್ತೆ. ಓಕೆ, ಸೊ ನಾನಿಲ್ಲಿ ಮೊದಲಿಗೆ ಬರೀತಾ ಇದ್ದೀನಿ ಎ ಪ್ಲಸ್ ಬಿ ವ್ಯಾಕ್ಟರ್, ಅಂದರೆ ಈ ವ್ಯಾಕ್ಟರ್ನ ಇದರಿಂದ ಆ್ಯಡ್ ಮಾಡಬೇಕು. ಯಾವ ಥರ ಮಾಡ್ತೀರಾ, ಆಯ ಪ್ಲಸ್ ಆಯ ಅಂದರೆ ಇದಾಗುತ್ತೆ 2i ಕ್ಯಾಪ್ ಆಗುತ್ತೆ, ಪ್ಲಸ್ ಜೆ ಪ್ಲಸ್ 2j ಅಂದರೆ ಇದಾಗುತ್ತೆ 3j ಕ್ಯಾಪ್, ಇಲ್ಲಿ 1 ಇದೆ ಅಂದರೆ ಇಲ್ಲಿ 3 ಇದೆ ಅಂದರೆ 4k ಕ್ಯಾಪ್. ಇದಾಯಿತು ಎ ಪ್ಲಸ್ ಬಿ. ಅದೇ ಥರನಾಗಿ ವ್ಯಾಕ್ಟರ್ ಎ ಮೈನಸ್ ಬಿ ಒಂದು ಫೈಂಡ್ ಮಾಡ್ಕೊಳ್ಳಿ. ಎ ಮೈನಸ್ ಬಿ ಒಂದು ಫೈಂಡ್ ಮಾಡಿದ್ರೆ ಇದು ಎಷ್ಟಾಗುತ್ತೆ, ಆಯ ಮೈನಸ್ ಐ ಅಂತಂದರೆ ಇದು ಆಯಿತು 0 ಆಗಿಬಿಡ್ತಾ. ಓಕೆ, ಇದಾಗುತ್ತೆ 0i ವ್ಯಾಕ್ಟರ್ ಪ್ಲಸ್ ಇಲ್ಲಿ ಪ್ಲಸ್ 1 ಇದೆ, ಇಲ್ಲಿ -2, ಪ್ಲಸ್ ಮೈನಸ್ ಅಂದರೆ ಮೈನಸ್ ಆಗುತ್ತೆ ಇದು, ಸೊ -1j ಕ್ಯಾಪ್. ಓಕೆ, ಅದಾದಮೇಲೆ ಕೆ ಪ್ಲಸ್ 1 ಇಲ್ಲಿ ಮೈನಸ್ ಇದೆ ಅಂದರೆ ಇದು ಕೂಡ -3, ಇಲ್ಲಿ -3 ಇದೆ, ಇಲ್ಲಿ ಪ್ಲಸ್ ಅಂದರೆ ಇದು -2 ಆಗಿಬಿಡುತ್ತೆ, -2k ಕ್ಯಾಪ್ ಆಯಿತು. ಓಕೆ, ಇದನ್ನು ನಾನು ಇನ್ನೊಂದು ಸತಿ ಕರೆಕ್ಟ್ ಮಾಡಿ ಬರೆದ್ರೆ ಏನಾಗುತ್ತೆ ನೋಡಿ, ಇದಂತೂ 0 ಆಗುತ್ತೆ, ಇಲ್ಲಿ -j ಕ್ಯಾಪ್ ಆಯಿತು, ಇದು -2k ಕ್ಯಾಪ್ ಆಯಿತು. ಆ್ಯಕ್ಚುಲಿ ಇರೋದು ಇದು ರಿಸಲ್ಟು ನಿಮ್ಮದು ಎ ಮೈನಸ್ ಬಿ. ಓಕೆ, ಸೊ ಇವಾಗ ನಾವು ಫೈಂಡ್ ಮಾಡಬೇಕಾಗಿರೋದು ಪರ್ಪೆಂಡಿಕ್ಯುಲರ್ ಟು ಬೋತ್ ವ್ಯಾಕ್ಟರ್ಸ್ ಅಂತ ಹೇಳಿದ್ದಾರೆ, ಅಂದರೆ ಕ್ರಾಸ್ ಪ್ರಾಡಕ್ಟ್ ಆಗುತ್ತೆ ಯಾವುದ್ಯಾವ್ದ್ರದ್ದು, ಎ ವ್ಯಾಕ್ಟರ್ ಪ್ಲಸ್ ಬಿ ವ್ಯಾಕ್ಟರ್ ಕ್ರಾಸ್ ಎ ವ್ಯಾಕ್ಟರ್ ಮೈನಸ್ ಬಿ ವ್ಯಾಕ್ಟರ್ದು ಕ್ರಾಸ್ ಪ್ರಾಡಕ್ಟ್. ಅಂದರೆ ಯಾವ ಥರ ಮಾಡ್ತಿದ್ರಿ ನೀವು, ಡಿಟರ್ಮೆಂಟ್ ಮೆಥಡ್ ಯೂಸ್ ಮಾಡ್ತಿದ್ರಿ, ಐ ಜೆ ಕೆ ಅಂತ ಬರೀತಿದ್ರಿ. ಇಲ್ಲಿ ಫಸ್ಟ್ ವ್ಯಾಕ್ಟರ್ದು ಏನೇನಿದೆ ನೋಡಿ 2 3 4 ಡೈರೆಕ್ಷನ್ ರೇಷಿಯೋಸ್ ಬರೀತೀರಾ. ಅದಾದಮೇಲೆ ಇಲ್ಲಿ ಏನಾಗುತ್ತೆ 0 ಇದೆ, ಇಲ್ಲಿ -1, ಇದು -2 ಆಯಿತು, ಕರೆಕ್ಟಾ? ಇನ್ನು ವ್ಯಾಕ್ಟರ್ದು ಇದನ್ನು ಡಿಟರ್ಮೆಂಟ್ ಇದೆ, ಸೊ ಎಕ್ಸ್ಪಾನ್ಷನ್ ಅಲಾಂಗ್ ವಿತ್ C1 ತೊಗೊಂಡ್ರೆ ಭಾಳ ಈಸಿ ಆಗುತ್ತೆ, ಯಾಕಂದರೆ ಇಲ್ಲೊಂದು 0 ಇದೆ, ಕರೆಕ್ಟಾ? ಓಕೆ, ಸೊ ನಾನು C1 ತೊಗೊಂಡು ಎಕ್ಸ್ಪಾಂಡ್ ಮಾಡ್ತಾ ಇದ್ದೀನಿ ನೋಡಿ. ಆಯ್ ಇದೆ, ಆಯ್ ಅಂದರೆ ಇದು ಸೈನ್ಗಳೇನಾಗುತ್ತೆ ಪ್ಲಸ್ ಮೈನಸ್ ಪ್ಲಸ್ ಆಗುತ್ತೆ, ಆಯ ಇಂಟು ಬ್ರ್ಯಾಕೆಟ್, ಆಯ್ ಅಂದರೆ ಇದು ಕ್ಯಾನ್ಸಲ್ ಆಯಿತಾ, 3 ಇಂಟು -2 ಅಂದರೆ -6 ಆಗುತ್ತೆ, ಇಲ್ಲಿ ಮೈನಸ್ 4 ಇಂಟು ಅಂದರೆ ಮೈನಸ್ +4 ಆಯಿತು. ಅದಾದಮೇಲೆ ಇಲ್ಲಿ -2 ಇದೆ, ಸೊ ಇದು ಕ್ಯಾನ್ಸಲ್ ಆಯಿತು, ಅಂದರೆ ಫಸ್ಟ್ ಕಾಲಮ್ ಸೆಕೆಂಡ್ ರೋ ಕ್ಯಾನ್ಸಲ್ ಆಯಿತು, ಜೆ ಇಂಟು -2j ಅಂದರೆ -2j ಆಗುತ್ತೆ. ಅದಾದಮೇಲೆ +k ಆಯಿತು, ಇದಂತೂ 0 ಇದೆ, ಸೊ ಬಿಟ್ಬಿಡಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ, -6 + 4 ಅಂತಂದರೆ -6 + 4 ಆಗುತ್ತೆ -2i ಕ್ಯಾಪ್ ಆಯಿತು, -2 ಆ್ಯಸ್ ಇಟ್ ಇಸ್ ಬರೀರಿ. ಇದು -2ನ ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ, ಸೊ -2ನ ಮಲ್ಟಿಪ್ಲೈ ಮಾಡಿ ಮೈನಸ್ ಇದು ಪ್ಲಸ್ ಆಗುತ್ತೆ, 2 ಇಂಟು 2 4j ಕ್ಯಾಪ್ ಆಯಿತು, ಮತ್ತು -2k ಕ್ಯಾಪ್ ಆಯಿತು. ಓಕೆ, ಸೊ ಇವಾಗ ಸಿಕ್ತು ನಮ್ಮದು. ಇದಕ್ಕೆ ಟೋಟಲಾಗಿ ನಾನು ಸಿ ವ್ಯಾಕ್ಟರ್ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಸಿ ವ್ಯಾಕ್ಟರ್ ಸಿಕ್ಕ ಮೇಲೆ ಇದ್ರದ್ದು ನಾವು ಇನ್ನೂ ಮ್ಯಾಗ್ನಿಟ್ಯೂಡ್ ಒಂದು ಫೈಂಡ್ ಮಾಡ್ಕೊಂಡು. ಯಾಕೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡ್ಕೋಬೇಕಪ್ಪ ಅಂದರೆ ಅವ್ರು ಕೇಳಿದರೆ ಯೂನಿಟ್ ವ್ಯಾಕ್ಟರ್ ಅಂದರೆ ಯೂನಿಟ್ ವ್ಯಾಕ್ಟರ್ದು ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿದೆ, ಏನಿದೆ, ಸಿ ಕ್ಯಾಪ್ ಈಸ್ ಈಕ್ವಲ್ಸ್ ಟು
ವ್ಯಾಕ್ಟರ್ ಸಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಸಿ ವ್ಯಾಕ್ಟರ್ ಈ ಥರ ಬರೀತಿದ್ರೆ ಅಂದರೆ ಇದ್ರದ್ದು ನಾವು ಮ್ಯಾಗ್ನಿಟ್ಯೂಡ್ ಒಂದು ಇಲ್ಲಿ ಬೇಕಾಗುತ್ತೆ. ಸೊ ಅದ್ರ ಸಲುವಾಗಿ ನಾನು ಇಲ್ಲೇ ಫೈಂಡ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ರೂಟ್ ಆಫ್ -2 ಹೋಲ್ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ ಮತ್ತು -2 ಹೋಲ್ ಸ್ಕ್ವೇರ್ ಆಯಿತು. ಸೊ 2 ಸ್ಕ್ವೇರ್ ಆನ್ಸರ್ ಆಗುತ್ತೆ 4 ಪ್ಲಸ್ 16 ಪ್ಲಸ್ 4 ಅಂತಂದರೆ ಎಷ್ಟಾಗುತ್ತೆ 24 ಆಯಿತಾ. ರೂಟ್ ಆಫ್ 24 ಅಂದರೆ ನೀವು ಈ ಥರ ಬರಿಬೋದು 2√6 ಅಂತಲೂ ಬರಿಬೋದು. ಓಕೆ, ಸೊ ನಾನು ಇಲ್ಲಿ ಫಿಲಪ್ ಮಾಡ್ತಾಯಿದ್ದೀನಿ ನೋಡಿ ಏನೇನಾಯಿತು. ವ್ಯಾಕ್ಟರ್ ಸಿ ಆನ್ಸರ್ ಇಲ್ಲಿದೆ. ಸೊ ಮೈನಸ್ 2i ಕ್ಯಾಪ್ ಪ್ಲಸ್ 4j ಕ್ಯಾಪ್ -2k ಕ್ಯಾಪ್ ಡಿವೈಡೆಡ್ ಬೈ ಎಷ್ಟು ಬಂದಿದೆ ಮ್ಯಾಗ್ನಿಟ್ಯೂಡು 24. √24 ಅಂದರೆ ನಾನಂದರೆ √2√6 ಅಂತ ಬರೀತೀನಿ. √2 ಅಂದರೆ ಒಳಗಡೆ ಹೋದರೆ 2 ಒಳಗಡೆ ಹೋದರೆ 4 ಆಗುತ್ತೆ. 4 × 6 ಅಂದರೆ ಮತ್ತೆ 24 ಆಗುತ್ತಾ. ಇದರ ಒಂದೊಂದಕ್ಕೆ ಸಪ್ರೇಟಾಗಿ ಡಿವೈಡ್ ಮಾಡಿ ಕೂಡ ನಾವು ಬರಿಬೋದು. ಸೊ ಡಿವೈಡ್ ಮಾಡಿದಾಗ ಏನಾಗುತ್ತೆ, ಇದು 2 ಕ್ಯಾನ್ಸಲ್ ಆಗಿ ಇದು -i ಕ್ಯಾಪ್ ಡಿವೈಡ್ ಬೈ √6 ಆಗುತ್ತೆ. ಅದಾದಮೇಲೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ 2 1 2 2 ಕ್ಯಾನ್ಸಲ್ ಆಗಿದ್ದು 2j ಕ್ಯಾಪ್ ಡಿವೈಡೆಡ್ ಬೈ √6 ಆಗುತ್ತೆ. ಮತ್ತು ಇಲ್ಲಿ 2 ಕ್ಯಾನ್ಸಲ್ ಆಗಿ -k ಕ್ಯಾಪ್ ಡಿವೈಡ್ ಬೈ √6 ಆಗುತ್ತೆ. ಇದಾಗಿದೆ ನಿಮ್ಮ ಲಾಸ್ಟ್ ಆನ್ಸರ್. ಸಿಂಪಲ್ ಇದೆಯಾ ಇದು? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 37 ಏನಿದೆ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಲೈನ್ಸ್. ಇಲ್ಲೊಂದು ಇಕ್ವೇಷನ್ ಕೊಟ್ಟಿದ್ದಾರೆ r = ಅದಾದಮೇಲೆ ಇಲ್ಲಿ ಒಂದು ಇಕ್ವೇಷನ್ ಕೊಟ್ಟಿದ್ದಾರೆ, 2 ಇಕ್ವೇಷನ್ ಕೊಟ್ಟಿದ್ದಾರೆ. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ 2 ಲೈನ್ ಪ್ಯಾರಲಲ್ ಆಗಿದ್ದರೆ ಆವಾಗ ನಾವು ಇಕ್ವೇಷನ್ ಯಾವ ಥರ ತೊಗೊತಾ ಇದ್ವಿಪ್ಪ ಅಂತಂದರೆ ವೆಕ್ಟರ್ r = a1 ವ್ಯಾಕ್ಟರ್ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವ್ಯಾಕ್ಟರ್. ಅದೇ ಥರನಾಗಿ ಇನ್ನೊಂದು ಲೈನ್ ಇಕ್ವೇಷನ್ ಯಾವ ಥರ ಇರ್ತಿತ್ತು ಅಂದರೆ a2 ಪ್ಲಸ್ ಮ್ಯೂ ಇಂಟು ಬಿ ವ್ಯಾಕ್ಟರ್. ಈ ಬಿ ಅನ್ನೋ ವ್ಯಾಕ್ಟರ್ ಕಾಮನ್ ಇರ್ತಾ ಇತ್ತು. ಕರೆಕ್ಟಾ? ಯಾವಾಗ 2 ಲೈನ್ ಪ್ಯಾರಲಲ್ ಇರುತ್ತೆ ಈ ಬಿ ಅನ್ನೋ ವ್ಯಾಕ್ಟರ್ ಕಾಮನ್ ಇರುತ್ತೆ. ಇಲ್ಲಿ ಕೂಡ ಅದೇ ಥರ ಇದೆಯಾ, ಇಲ್ಲಿದೆ ನೋಡಿ ಬಿ ವ್ಯಾಕ್ಟರು. ಇಲ್ಲಿ ಏನಿದೆ ಅದೇ ರಿಸಲ್ಟ್ ಇಲ್ಲಿದೆ, ಅಂದರೆ 2 ಪ್ಯಾರಲಲ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಬಿ ವ್ಯಾಕ್ಟರ್ ಸಿಕ್ತು, a1 ವ್ಯಾಕ್ಟರ್ ಅಂದರೆ ಇದು ಆಯಿತು, a2 ಅಂದರೆ ಇದು ಆಯಿತು. ಓಕೆ, ನಾವು ಇವಾಗ ಡಿಸ್ಟೆನ್ಸ್ ಫಾರ್ಮುಲಾನ ಅಪ್ಲೈ ಮಾಡಿಬಿಟ್ಟು ಫೈಂಡ್ ಮಾಡಿಬಿಟ್ರೆ ಮುಗೀತು ನೋಡಿ. ಇದೆ D = ಇವಾಗ ಡಿಸ್ಟೆನ್ಸ್ ಫಾರ್ಮುಲಾ ಏನಾಗುತ್ತಪ್ಪ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ B ಕ್ರಾಸ್ a2 ಮೈನಸ್ a1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B. ಇದನ್ನು ಫೈಂಡ್ ಮಾಡಬೇಕು. ಅದಂದರೆ ಮೊದಲಿಗೆ ಏನು ಫೈಂಡ್ ಮಾಡಬೇಕಂದಂಗಾಯಿತು, a2 ಮೈನಸ್ a1 ಫೈಂಡ್ ಮಾಡಬೇಕು. ಓಕೆ, ಸೊ ನಾನು ಇಲ್ಲಿ ಮೊದಲಿಗೆ ಬರ್ಕೊಂಡ್ಬಿಡ್ತೀನಿ a1 ವ್ಯಾಕ್ಟರ್ ಏನಿದೆ ಅಂತ. a1 ವ್ಯಾಕ್ಟರ್ ಆಯಿತು, ಇಲ್ಲಿದೆಲ್ಲ ಇದು ನಮ್ಮದು a1 ವ್ಯಾಕ್ಟರ್ ಏನಿದೆ I ಪ್ಲಸ್ 2j ವ್ಯಾಕ್ಟರ್ ಮೈನಸ್ 4k. ಅದಾದಮೇಲೆ a2 ವ್ಯಾಕ್ಟರ್ ಏನಾಯಿತು, ಇಲ್ಲಿದೆಲ್ಲ ಅದು a2 ವ್ಯಾಕ್ಟರ್ ಆಗಿರುತ್ತೆ 3i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಮೈನಸ್ 5k ಕ್ಯಾಪ್ ಆಯಿತು. ಇನ್ನು ಬಿ ವ್ಯಾಕ್ಟರ್ ಅಂದರೆ ಎರಡು ಕಡೆ ಸೇಮ್ ಇದೆ, ಸೊ ಅದನ್ನು ನಾನು ಇಲ್ಲಿ ಬರಿತಾ ಇದ್ದೀನಿ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 6k ಕ್ಯಾಪ್. ಓಕೆ, ಸೊ ಇವಾಗ ನಾವು ಬೇಕಾಗಿರುವಂಥ ಫಾರ್ಮುಲಾಕ್ಕೆ ನೀಡಿರೋದು a2 ಮೈನಸ್ a1. ಸೊ ಅದನ್ನ ಫೈಂಡ್ ಮಾಡ್ತಾ ಇದ್ದೀನಿ. ಮೊದಲಿಗೆ a2 ಅಂದರೆ 3 ಮೈನಸ್ 1 ಅಂದರೆ 2 ಆಯಿತು, 2i ಕ್ಯಾಪ್ ಆಯಿತು. ಮತ್ತು 3 ಮೈನಸ್ 2 ಅಂತಂದರೆ ಪ್ಲಸ್ 1 ಆಗುತ್ತೆ, ಅಂದರೆ j ಕ್ಯಾಪ್ ಆಯಿತು. -5 ಮೈನಸ್ ಮೈನಸ್ ಪ್ಲಸ್ 4 ಅಂದರೆ ಮೈನಸ್ k ಕ್ಯಾಪ್ ಆಯಿತು. ಸಿಕ್ತು ನಮ್ಮದು a2 ಮೈನಸ್ a1 ವ್ಯಾಕ್ಟರ್. ಸೊ ಇವಾಗ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ D = ಏನಿದೆ ಅಂತ ಹೇಳಿದೆ ನಾನು, ಡಿಸ್ಟೆನ್ಸ್ D = ವ್ಯಾಕ್ಟರ್ B ಕ್ರಾಸ್ a2 ಮೈನಸ್ a1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B ಅಂತ ಇದೆ. ಓಕೆ, ಸೊ ಮೊದಲಿಗೆ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಅಂದರೆ ನಾವು ಡಿಟರ್ಮೆಂಟ್ ಮೆಥಡನ್ನು ಫಾಲೋ ಮಾಡೋದು. ಸೊ ಡಿಟರ್ಮೆಂಟ್ನ ಬರ್ಕೊತಾ ಇದ್ದೀನಿ. ಏನೇನಾಗುತ್ತೆ I J K, ಕರೆಕ್ಟಾ? ಸೊ ಇವಾಗ I ಅಂದರೆ ಫಸ್ಟ್ ಬಿ ವ್ಯಾಕ್ಟರ್ದು ರಿಸಲ್ಟ್ನ ಬರ್ಕೊಳ್ಳೋ. ಏನಿದೆ ಡಿ ವ್ಯಾಕ್ಟರ್ದು ಡೈರೆಕ್ಷನ್ ರೇಷಿಯೋಸ್ 2 3 6 ಆಯಿತು. ಇನ್ನು ಸೆಕೆಂಡ್ ರಿಸಲ್ಟ್ ಬರೀಬೇಕಂದ್ರೆ ಇಲ್ಲಿ ಆಲ್ರೆಡಿ ಮಾಡಿದ್ದೇನು a2 ಮೈನಸ್ a1, ಇದ್ರದ್ದು ಏನೇನಿದೆ 2 1 ಮೈನಸ್ 1 ಇದೆ. ಸೊ ಇವಾಗ ನಾವು ಎಕ್ಸ್ಪಾನ್ಷನ್ ಎಲ್ಲ ಗೊತ್ತು ಮಾಡಿದರೆ ಮುಗೀತು. ಇಲ್ಲಿ ಡಿವೈಡೆಡ್ ಬೈ ಒಂದಿದೆಯಲ್ಲ, ಸೊ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತಂದರೆ ಇದೇನಾಗುತ್ತೆ ನೋಡಿ, ಇದು ಹೋಲ್ ಮ್ಯಾಗ್ನಿಟ್ಯೂಡ್ ಕೂಡ ಇದೆ, ಇಲ್ಲಿ ಒಂದು ಬರ್ಕೋಬೇಕಾಗತ್ತೆ. ಅದಾದಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವ್ಯಾಕ್ಟರ್ ಅಂದರೆ ಇದು ಏನಾಗುತ್ತೆ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಆಯಿತು. ಓಕೆ, ಮೊದಲಿಗೆ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಎಷ್ಟೆಷ್ಟಾಗುತ್ತೆ ನೋಡಿ. ಓಕೆ, ಸೊ ನಾನು ಇಲ್ಲಿ ಸಿಂಪ್ಲಿಫೈ ಮಾಡಿ ಬರಿತಾ ಇದ್ದೀನಿ. ಫಸ್ಟು ಎಕ್ಸ್ಪಾನ್ಷನ್ ಅಲಾಂಗ್ ವಿತ್ R1 ತೊಗೊಂಬಿಡಿ. R1 ತೊಗೊಂಡ್ರೆ ಇದು ಪ್ಲಸ್ ಮೈನಸ್ಸು ಪ್ಲಸ್ ಆಗಿರುತ್ತೆ, ಅಂದರೆ I ಕ್ಯಾಪ್ ಇಂಟು ಬ್ರ್ಯಾಕೆಟ್ 3 × 1 ಅಂದರೆ -3 ಆಯಿತು, -6 ಆಯಿತು. ಅದಾದಮೇಲೆ -j ಇಂಟು ಬ್ರ್ಯಾಕೆಟ್ ಇದು ಕ್ಯಾನ್ಸಲ್ ಆಗಿದ್ರೆ 2 × 1 -2 ಆಗುತ್ತೆ, -12 ಆಯಿತು. ಅದಾದಮೇಲೆ ಪ್ಲಸ್ k ಕ್ಯಾಪ್ ಅಂದರೆ 2 × 1 2 ಆಗುತ್ತೆ, -6 ಆಯಿತು. ಆ್ಯಂಡ್ ಹೋಲ್ ಡಿವೈಡೆಡ್ ಬೈ ಇದು ರೂಟ್ ಆಫ್ 4 ಪ್ಲಸ್
ಇದು 3 ಸ್ಕ್ವೇರ್ ಅಂದರೆ 9 ಮತ್ತು ಇದು 6 ಸ್ಕ್ವೇರ್ ಅಂದರೆ 30 -6 ಅಂತಂದರೆ -9 ಆಯ್ಕೆ ಆಯ್ತಾ. ಓಕೆ, ಮೈನಸ್ ಇಲ್ಲಿ ಮೈನಸ್ ಪ್ಲಸ್ ಆಗುತ್ತೆ, ಇದು -14 ಆಯಿತು. ಆಲ್ರೆಡಿ ಹೊರಗೊಂದು ಮೈನಸ್ ಇದೆ, ಸೊ ಮೈನಸ್ +14 ಜೆ ಕ್ಯಾಪ್ ಆಯಿತು. ಇಲ್ಲಿ 2 -6 ಅಂದರೆ -4 ಆಗುತ್ತೆ, ಇಲ್ಲಿ -4 ಕೆ ಕ್ಯಾಪ್ ಆಯಿತು. ಡಿವೈಡೆಡ್ ಬೈ ಇದು 9 + 4 ಅಂತಂದರೆ 13 ಆಗುತ್ತೆ. 13 + 36 ಅಂದರೆ 49 ಆಯಿತು. √49 ಆನ್ಸರ್ ಆಗುತ್ತೆ 7. ಸೊ ಇವಾಗ ಇದ್ರದ್ದು ನಾವು ಮ್ಯಾಗ್ನಿಟ್ಯೂಡ್ನ ಫೈಂಡ್ ಮಾಡಬೇಕಂತ ಅರ್ಥ. ಓಕೆ, ಸೊ ಅದನ್ನು ಫೈಂಡ್ ಮಾಡಿ, ಯಾಕಂದರೆ ಇಲ್ಲೊಂದು ಮ್ಯಾಗ್ನಿಟ್ಯೂಡ್ ಇದೆಯಲ್ಲ. ಸೊ ಇದನ್ನು ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಿದರೆ ಇಲ್ಲಿ ಏನಾಗುತ್ತೆ, ಇದು 9 ಸ್ಕ್ವೇರ್ +14 ಸ್ಕ್ವೇರ್ ಮತ್ತು +4 ಸ್ಕ್ವೇರ್, ಮೈನಸ್ ಇದ್ರದ್ದು ಸ್ಕ್ವೇರಲ್ಲಿ ಪ್ಲಸ್ ಆಗಿಬಿಡುತ್ತೆ, ಬಿಟ್ಬಿಡಿ. ಇದು √49 ಆನ್ಸರ್ ಆಗುತ್ತೆ 7. ಓಕೆ, ಸೊ ಇವಾಗ ಇದರದ್ದು ಸಿಂಪ್ಲಿಫೈ ಮಾಡಿ ಸ್ಟೂಡೆಂಟ್ಸ್ ಎಷ್ಟೆಷ್ಟಾಗುತ್ತೆ ನೋಡಿ. √9 ಸ್ಕ್ವೇರ್ ಅಂತಂದರೆ ಆಗುತ್ತೆ 81 ಪ್ಲಸ್ 14 ಸ್ಕ್ವೇರ್ ಮಾಡಿ, 14 ಸ್ಕ್ವೇರ್ ಆಗುತ್ತೆ 196 ಆಗುತ್ತೆ, ಪ್ಲಸ್ 4 ಸ್ಕ್ವೇರ್ ಅಂದರೆ 16 ಆಗುತ್ತೆ, ಡಿವೈಡೆಡ್ ಬೈ 7. 81 ಪ್ಲಸ್ 196 ಪ್ಲಸ್ 16 ಮಾಡಿದರೆ 293 ಬರುತ್ತೆ ನೋಡಿ. √293 ಡಿವೈಡೆಡ್ ಬೈ 7. ಸೊ ಎಷ್ಟು ಬರ್ತಾರೆ, ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯ್ತು ನೋಡಿ. ಸಿಂಪಲ್ ಇದನ್ನ ಇದು. ಓಕೆ, ಸೊ ಇದಾಗಿದೆ 37th ಆನ್ಸರ್. ಇದಾಗಿದೆ ಕಂಪ್ಲೀಟ್ ನಾವು ಫೈಂಡ್ ಮಾಡಿರೋದು ಡಿಸ್ಟೆನ್ಸ್ ಡಿ ಆನ್ಸರ್ ನೋಡಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಫ್ರೆಂಡ್ಸ್. ಕ್ವಶನ್ ನಂಬರ್ 38 ಪ್ರೊಬ್ಯಾಬಿಲಿಟಿ ಮೇಲೆ ಬಂದಿರುವಂಥ ಕ್ವಶನ್ ಇದೆ ನೋಡಿ. ಭಾಳ ಸಿಂಪಲ್ ಇದೆ. ಏನಿದೆ, ಎ ಬ್ಯಾಗ್ ಫಸ್ಟ್ ಕಂಟೈನಿಂಗ್ 3 ರೆಡ್ 4 ಬ್ಲ್ಯಾಕ್ ಬಾಲ್ಸ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ 2 ಬ್ಯಾಗ್ ಇದ್ದಾವೆ, ಒಂದು ಬ್ಯಾಗ್ 1 ಮತ್ತು ಬ್ಯಾಗ್ 2 ಅಂತ ಹೇಳ್ತಾ ಇದ್ದಾರೆ. ಈ ಬ್ಯಾಗ್ ಫಸ್ಟಲ್ಲಿ ಏನೇನಿದೆ ಅಂತ ಹೇಳ್ತಾರೆ, 3 ರೆಡ್ ಬಾಲ್ ಇದ್ದಾವೆ, ಅದಾದಮೇಲೆ 4 ಬ್ಲ್ಯಾಕ್ ಬಾಲ್ ಇದೆ. ಹಾಗೆ ಕಂಟಿನ್ಯೂ ಮಾಡಿ. ಅನದರ್ ಬ್ಯಾಗ್ 2 ಕಂಟೈನಿಂಗ್ 5 ರೆಡ್ ಅಂತ ಹೇಳ್ತಾರೆ. ಇಲ್ಲಿ 5 ರೆಡ್ ಬಾಲ್ ಇದ್ದಾವೆ, ಅದಾದಮೇಲೆ 6 ಬ್ಲ್ಯಾಕ್ ಬಾಲ್ ಇದ್ದಾವೆ. 6 ಬ್ಲ್ಯಾಕ್ ಬಾಲ್ ಇದೆ. ಒನ್ ಆಫ್ ದ ಬಾಲ್ ಈಸ್ ಡ್ರಾನ್ ಆಟ್ ರ್ಯಾಂಡಮ್ಲಿ ಫ್ರಮ್ ದ ಒನ್ ಆಫ್ ದ ಬ್ಯಾಗ್ ಆ್ಯಂಡ್ ಇಟ್ ಈಸ್ ಫೌಂಡ್ ಟು ಬಿ ಅ ರೆಡ್. ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಇಟ್ ವಾಸ್ ಡ್ರಾನ್ ಫ್ರಮ್ ಬ್ಯಾಗ್ ಸೆಕೆಂಡ್. ಸೊ ಇದು ನೋಡಿ, ಮೊದಲಿಗೆ ಇಲ್ಲಿ ಒಂದು ರ್ಯಾಂಡಮ್ ಆಗಿ ಒಂದು ಬಾಲ್ನ ಡ್ರಾ ಮಾಡ್ತಾ ಇದ್ದಾರೆ ಒನ್ ಆಫ್ ದ ಬ್ಯಾಗ್. ಇಲ್ಲಿ ಅವರು ಒಂದು ಬಾಲ್ನ ತೊಗೋಬೇಕಂದ್ರೆ ಫಸ್ಟ್ ಡಿಸೈಡ್ ಮಾಡಬೇಕು, ಬ್ಯಾಗ್ ಫಸ್ಟಿಂದ ತೊಗೋಬೇಕಾ ಬ್ಯಾಗ್ ಸೆಕೆಂಡಿಂದ ತೊಗೋಬೇಕಂದ್ರೆ ಮೊದಲಿಗೆ ಬರೋದು ಬ್ಯಾಗ್ ರಿಸಲ್ಟ್ ಸೆಲೆಕ್ಷನ್ ಮಾಡೋದು, ಅದಾದಮೇಲೆ ಬಾಲ್ ಬರುತ್ತೆ. ಒಂದು ಬಾಲ್ನ ತೊಗೋಬೇಕಂದ್ರೆ ಇದು ಫಸ್ಟ್ ಬ್ಯಾಗಿಂದನೂ ತೊಗೋಬೋದು, ಇಲ್ಲಾಂದರೆ ಸೆಕೆಂಡ್ ಬ್ಯಾಗಿಂದನೂ ತೊಗೋಬೋದಲ್ವಾ. ಓಕೆ, ಸೊ ಅಂದರೆ ಮೊದಲಿಗೆ ಡಿಸೈಡ್ ಮಾಡಬೇಕು ಬ್ಯಾಗ್ ಫಸ್ಟಾ ಅಥವಾ ಬ್ಯಾಗ್ ಸೆಕೆಂಡ್. ಅಂದರೆ ಇದ್ರದ್ದು ಪ್ರೊಬ್ಯಾಬಿಲಿಟಿ ಏನೇನು ತೊಗೋಬೇಕಂದ್ರೆ ಈವನ್ ಇವೆಂಟ್ ತೊಗೋಬೇಕು. ಬ್ಯಾಗ್ ಫಸ್ಟ್ ನಾನು ಸೆಲೆಕ್ಟ್ ಮಾಡ್ತೀನಿ, ಅಂದರೆ ಎಷ್ಟಾಗುತ್ತೆ, ಎಷ್ಟಿದಾವೆ ಬ್ಯಾಗ್ ಇರೋದು 2. ಪ್ರೊಬ್ಯಾಬಿಲಿಟಿನ ನಾವು ಬರಿತಾ ಹೋದರೆ 1/2 ಆಗಿಬಿಡುತ್ತೆ. ಹೌದಾ, 2 ಬ್ಯಾಗ್ ಇದ್ದಾವೆ, ಬ್ಯಾಗ್ ಫಸ್ಟ್ ಬರುವಂಥ ಚಾನ್ಸಸ್ 1/2. ಬ್ಯಾಗ್ ಸೂಡ್ ಬರೋದು, ಇದು ಕೂಡ 1/2 ಆಗುತ್ತೆ, ಇದು ಕೂಡ 1/2 ಆಗುತ್ತೆ. ಓಕೆ, ಅದಾದಮೇಲೆ ಏನು ಹೇಳ್ತಾ ಇದ್ದಾರೆ ನೋಡಿ, ನೆಕ್ಸ್ಟ್ ಕಂಡೀಷನು, ನೀವು ಏನು ಸೆಲೆಕ್ಟ್ ಮಾಡಿರ್ತಿಲ್ಲ ಬಾಲು, ಅದು ರೆಡ್ ಬಾಲ್ ಆಗಿರಬೇಕು. ಅದು ನೆಕ್ಸ್ಟ್ ಕಂಡೀಷನ್ ಎಲ್ಲಿ ಬರುತ್ತೆ. ಓಕೆ, ಸೊ ನಾನಿಲ್ಲಿ ಮೊದಲಿಗೆ ಬರಿತಾ ಇದ್ದೀನಿ ಇವೆಂಟ್ E1 ಮತ್ತು E2 ಏನು ತೊಗೋಬೇಕಪ್ಪ ಅಂತ. ಓಕೆ, ಓಕೆ ಸ್ಟೂಡೆಂಟ್ಸ್ ನೋಡಿ, ಮೊದಲಿಗೆ E1 ಇವೆಂಟ್ ಏನು ಕೊಟ್ಟಿದ್ದೀನಪ್ಪ ಅಂದರೆ ಚೂಸಿಂಗ್ ಎ ಬ್ಯಾಗ್ ಫಸ್ಟ್, E2 ಇವೆಂಟು ಚೂಸಿಂಗ್ ಎ ಬ್ಯಾಗ್ ಸೆಕೆಂಡ್. ನಾವು ಮೊದಲಿಗೆ ಬ್ಯಾಗ್ನ ಸೆಲೆಕ್ಟ್ ಮಾಡಬೇಕು. ಸೊ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ E1 ಎಷ್ಟಾಗುತ್ತೆ, 1/2 ಆಗುತ್ತೆ, ಇದು ಕೂಡ 1/2 ಆಗುತ್ತೆ. ಸೊ ಅದಕ್ಕೆ ನಾನು ಇಲ್ಲೇ ಬರಿತಾ ಇದ್ದೀನಿ ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ E1 ಈಸ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ E2 ಈಸ್, ಎರಡೂ ಏನು ಆನ್ಸರ್ ಆಗಿರುತ್ತೆ 1/2 ಆಗಿರುತ್ತೆ. ಓಕೆ, ಇವೆಂಟ್ ಏನು ಕೊಡ್ತಾ ಇದ್ದೀನಪ್ಪ ಅಂದರೆ ಡ್ರಾನ್ ಬಾಲ್ ಈಸ್ ಎ ರೆಡ್ ಬಾಲ್ ಅಂತ ಕೊಡ್ತಾ ಇದ್ದೀನಿ. ಡ್ರಾಯಿಂಗ್ ಬಾಲ್ ಈಸ್ ಎ ರೆಡ್ ಬಾಲ್ ಆಗಿರಬೇಕು. ಓಕೆ, ಎ ಗಿವನ್ ಬೈ E1 ಅಂತಂದರೆ ಡ್ರಾಯಿಂಗ್ ಎ ರೆಡ್ ಬಾಲ್ ಫ್ರಮ್ ದ ಬ್ಯಾಗ್ ಫಸ್ಟ್. ಅದು ಎಷ್ಟಿದೆ, ಸೊ ನಾನು ಆಲ್ರೆಡಿ ಹೇಳಿದೆ ಬ್ಯಾಗ್ ಫಸ್ಟಲ್ಲಿ ಎಷ್ಟು ರೆಡ್ ಬಾಲ್ಗಳಿದ್ದಾವೆ, 3 ಬಾಲ್ಗಳಿದ್ದಾವೆ. ಸೊ ಟೋಟಲ್ ಬ್ಯಾಗಲ್ಲಿರುವಂಥ ಬಾಲ್ಗಳು ಎಷ್ಟಿದ್ದಾವೆ, 3 + 4, 3 + 4 ಅಂದರೆ 7 ಆಯಿತಾ. ಸೊ 7 ಬಾಲ್ಸ್ ಇದ್ದಾವೆ ಅಂತಂದರೆ ಟೋಟಲ್ ಆಗಿರೋದು 7 ಬಾಲ್ಸು. ಅದರಲ್ಲಿ ರೆಡ್ ಬಾಲ್ ಇರುವಂಥ ಚಾನ್ಸಸ್ಸು 3 ಇದೆ. ಸೊ ಹಾಗಾಗಿ ಇದೇನಾಯಿತು, 3 ಡಿವೈಡ್ ಬೈ 7 ಆಯಿತು. ಅದೇ ತನಾಗಿ ಇನ್ನೊಂದು ರಿಸಲ್ಟ್ ಇದೆ ನೋಡಿ, ಏನು, ಎ ಗಿವನ್ ಬೈ E2 ಅಂದರೆ ಡ್ರಾಯಿಂಗ್ ಎ ರೆಡ್ ಬಾಲ್ ಇನ್ ಬ್ಯಾಗ್ ಸೆಕೆಂಡ್. ಟೋಟಲ್ ಬ್ಯಾಗ್ ಸೆಕೆಂಡಲ್ಲಿರುವಂಥ ಬಾಲ್ ಎಷ್ಟಾಗೋದು ನೋಡಿ, 5 + 6 ಅಂದರೆ 11 ಆಯಿತು. ಅದರಲ್ಲಿ ರೆಡ್ ಇರುವಂಥ ಬಾಲ್ಸು 5 ಆಯಿತು. ಓಕೆ, ಅದಾದಮೇಲೆ ಫೈನಲ್ ಆಗಿ ಅವ್ರು ಕ್ವಶನ್ ಏನು ಕೇಳಿದರೆ, ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಇಟ್ ವಾಸ್ ಡ್ರಾನ್ ಫ್ರಮ್ ಬ್ಯಾಗ್ ಸೆಕೆಂಡ್. ಬ್ಯಾಗ್ ಸೆಕೆಂಡ್ ಆಗಿಂದನೇ ನೀವು ತೊಗೊಂಡಿರುವಂಥದ್ದು ಕ್ವಶನ್ನ ಫೈಂಡ್ ಮಾಡಬೇಕಂದ್ರೆ E2 ಗಿವನ್ ಬೈ ಎ ರಿಸಲ್ಟ್ನ ನೀವು ಇಲ್ಲಿ ಫೈಂಡ್ ಮಾಡಬೇಕು ಅಂತ ಅರ್ಥ. ಇದ್ರದ್ದು ಕ್ವಶನ್ ಅವ್ರು ಕೇಳ್ತಾರೆ. ಓಕೆ, ಸೊ ಇದ್ರದ್ದು ಫಾರ್ಮುಲಾ ನಾನು ಇಲ್ಲಿ ಬರಿತಾ ಇದ್ದೆ ನೋಡಿ, E2 ಗಿವನ್ ಬೈ ಎ ಅಂತಂದರೆ ಇದರ ಆನ್ಸರ್ ಆಗುತ್ತೆ. ಮೊದಲಿಲ್ಲಿ ಮಲ್ಟಿಪ್ಲಿಕೇಶನ್ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ಅಪ್ಲೈ ಮಾಡಬೇಕು. ಏನಾಗುತ್ತೆ, E2 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E2 ಆಗುತ್ತೆ, ಡಿವೈಡೆಡ್ ಬೈ ಫಸ್ಟಿಗೆ E1 ಬರೀಬೇಕಿಲ್ಲಿ, ಪ್ರೊಬ್ಯಾಬಿಲಿಟಿ ಆಫ್ E1 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ E1 ಪ್ಲಸ್
ಪ್ರೊಬ್ಯಾಬಿಲಿಟಿ ಆಫ್ E2 ಇಂಟು ಪ್ರೊಬ್ಯಾಬಿಲಿಟಿ ಆಫ್ A ಗಿವನ್ ಬೈ E2. ಆಲ್ರೆಡಿ ಎಲ್ಲ ವ್ಯಾಲ್ಯೂಸ್ ನಮ್ಗೆ ಗೊತ್ತಿದ್ದಾವೆ. ಸೊ ಫಿಲಪ್ ಮಾಡಿ. E2 ವ್ಯಾಲ್ಯೂ ಎಷ್ಟಿದೆ? 1/2 ಇದೆ. A ಗಿವನ್ ಬೈ E2 ವ್ಯಾಲ್ಯೂ ಎಷ್ಟಿದೆ? 5/11 ಇದೆ. ಅಗೇನ್ E1 ವ್ಯಾಲ್ಯೂ ಎಷ್ಟಿದೆ? 1/2 ಇದೆ. ಇಂಟು ಪ್ರೊಬ್ಯಾಬಿಲಿಟಿ ಆಫ್ A ಗಿವನ್ ಬೈ E2 ಅಂದರೆ 3/7 ಇದೆ. ಪ್ಲಸ್ ಇಲ್ಲಿ ಮತ್ತೆ E2 1/2 ಆಗುತ್ತೆ, ಇದು 5/11 ಆಗುತ್ತೆ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಸ್ಟೂಡೆಂಟ್ಸ್. ಫೈನಲ್ ಆಗಿ ನಮಗೆ ನಿಮಗೆ ಗೊತ್ತಿದೆ ಐ ಥಿಂಕ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡಬೇಕಂತ. 11 × 2 22 ಇದನ್ನು ಪೂರ ಸಿಂಪ್ಲಿಫೈ ಮಾಡಿ, ಇಲ್ಲಿ LCM ತೊಗೊಂಡು ಇದನ್ನು ಪೂರ ಸಿಂಪ್ಲಿಫೈ ಮಾಡಿ, ಲಾಸ್ಟಲ್ಲಿ ಇದರ ಆನ್ಸರ್ ಬರುತ್ತೆ 35/68 ಅಂತ. ಓಕೆ, ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ಬರೀರಿ, ಇದಾಗಿರುತ್ತೆ ನಿಮ್ಮದು ಲಾಸ್ಟ್ ಆನ್ಸರ್. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಲಾಸ್ಟ್ ಆನ್ಸರ್ ಆಗಿದೆ 35/68. ಓಕೆ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಾನು 3 ಮಾರ್ಕ್ಸಲ್ಲಿ ಬಂದಿರುವಂಥ ಎಲ್ಲ ಎಕ್ಸಾಂಪಲ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದಾಗಿದೆ. ಇನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ 5 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಆ್ಯಂಡ್ ಇದರದ್ದು PDF ಫೈಲ್ ಕೂಡ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸ್ಟೂಡೆಂಟ್ಸ್.